व्यासं ततो जयमुदीरये हरिः ओम् ನಾಮಕ ಭಗವಂತ ಅತ್ಯಂತ ವಿಶೇಷವಾಗಿ ತನ್ನ ತಾಯಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಧ್ಯಾನದ ಪ್ರಕರಣ ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ಪಾಠ ಕೇಳಬೇಕಾದಂಥ ವಿಷಯ, ಇದು ಪ್ರವಚನದ ವಿಷಯ ಅಲ್ಲ. ಆದ್ದರಿಂದ ನಾನು ಮೊದಲೇ ಹೇಳಿದೆ ಇದು ನಾನು ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ. ಕಾರಣ ನಮಗೆಲ್ಲರಿಗೂ ನಾವೆಲ್ಲ ಯಾವ ಮಟ್ಟದಲ್ಲಿದ್ದೀವಿ ಅಂತಂದರೆ, ನಾವು ಅಂದರೆ ನೀವು ಅಂತಲ್ಲ, ನನ್ನಿಂದ ಆರಂಭ ಮಾಡಿಕೊಂಡು ನಮಗೆಲ್ಲ ಏನು ಅಂದರೆ ಇಂತಿಂಥ ಟೈಮ್ ಫಿಕ್ಸ್ ಆಗೋಗಿರುತ್ತೆ ನಮಗೆ. ಇಷ್ಟು ಟೈಮ್ಗೆ ನಾನು ಈ ಕೆಲಸ ಮಾಡಬೇಕು, ಇಂಥ ಟೈಮ್ಗೆ ನಾನು ಈ ಕೆಲಸ ಮಾಡಬೇಕು. ಅದು ಆಗಲಿಲ್ಲ ಅಂದರೆ ಮುಂದಿಂದೆಲ್ಲ ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಹೇಳಿದ ಧ್ಯಾನವನ್ನು ವಿಸ್ತಾರವಾಗಿ ಮಾಡಿ, ನೀವು ಶುದ್ಧಿಯನ್ನು ಮಾಡಿ, ಬಿಂಬ ಶುದ್ಧಿಯನ್ನು ಮಾಡ್ಕೊಳ್ಳಿ, ಆಮೇಲೆ ಅಮೃತ ರಸ ತಲೆ ಮೇಲೆ ಸೋರ್ತಾ ಇದೆ ಅಂತ ಮಾಡ್ಕೊಳ್ಳಿ. ಓವರ್ಫ್ಲೋ ಆದರೆ ಒಂಥರ ಆಗ್ತಿರುತ್ತೆ ನಮಗೆ ಟ್ಯಾಂಕಲ್ಲಿ. ಇನ್ನು ಅಮೃತ ರಸ ತಲೆ ಮೇಲೆ ಸುರಿಯುತ್ತೆ, ಅದನ್ನು ಆಲೋಚನೆ ಮಾಡ್ಕೊಳ್ಳಿ ಅಂದರೆ ಅದು ನಮಗಲ್ಲ ಅಂತ ನಮಗೆ ಹೇಳಿದ್ದು, ಆದರೆ ಅಟ್ ಪ್ರೆಸೆಂಟ್ ನಮಗಲ್ಲ. ಕಾರಣ ನಮ್ಮ ಸಂಧ್ಯಾ ವಂದನೆ ಕಾಲು ಗಂಟೆ ಮೇಲೆ ನಡೆಯಲ್ಲ, ಅದಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ದೇವರ ಪೂಜೆಯ ಮೊದಲಾದ ಪ್ರಧಾನವಾದ ಅಂಗಗಳನ್ನೆಲ್ಲವನ್ನು ಕೂಡ ಅರ್ಧ ಗಂಟೆ ಒಳಗೆ ಮುಗಿಸಬೇಕಾಗಿದೆ. ಅದಕ್ಕೆ ಅನುಕೂಲವಾಗಿ ಸಂಕ್ಷಿಪ್ತವಾದಂತಹ ದೇವರ ಪೂಜೆ ಪುಸ್ತಕ ಬಂದಿದೆ. ಮೊನ್ನೆ ನನ್ನೊಬ್ಬರು ಕೇಳಿದ್ರು, ಆಚಾರ್ಯ ಸಂಕ್ಷಿಪ್ತ ಪೂಜೆ ಪುಸ್ತಕ ಬಂದಿದೆ, ಅತಿ ಸಂಕ್ಷಿಪ್ತ ಪೂಜೆ ಪುಸ್ತಕ ಮಾಡಿಕೊಡಿ ಅಂತ. ನಾವೇ ಪ್ರಿಂಟ್ ಮಾಡಿಸ್ಕೊಳ್ಳೋಣ, ಅತಿ ಸಂಕ್ಷಿಪ್ತ ಪೂಜೆ ಮಾಡಿಸ್ಕೊಡಿ ಅಂತ. ಅಲ್ಲ, ಅತಿ ಸಂಕ್ಷಿಪ್ತ ಪೂಜೆ ಅಂದರೆ ಏನು? ಪ್ರವಚನದಲ್ಲೇ ಕೇಳಿದ ಪ್ರಶ್ನೆ. ಅತಿ ಸಂಕ್ಷಿಪ್ತ ಪೂಜೆ ಹೇಗೆ ಮಾಡೋದಪ್ಪ? ಕೊನೆಗೆ ಒಬ್ಬರೇ ಅಲ್ಲಿ ಕೂತವ್ರು ಉತ್ತರ ಕೊಟ್ಟರು, ಏನಿಲ್ಲ ಪೆಟ್ಟಿಗೆ ಮಂಗಳಾರತಿ ಮಾಡೋದು ಇಟ್ಬಿಡೋದು, ಅತಿ ಸಂಕ್ಷಿಪ್ತ ಪೂಜೆ ಹಾಗೆ ಮಾಡ್ಬೋದಲ್ವಾ ಅಂತಂದ್ರು. ಅಲ್ಲ, ಇವಾಗ ಕಾಲ ಇದು ತಮಾಷೆ ಅನ್ಸ್ಬೋದು ನಮಗೆ, ಆಗ್ತಾ ಇಲ್ಲ. ಆದರೆ ಒಂದು ವರ್ಗಕ್ಕೆ ಎಲ್ಲ ಟೈಮ್ ಸಿಗ್ತಾ ಇದೆ, ಇನ್ನೊಂದು ವರ್ಗಕ್ಕೆ ಏನೂ ಟೈಮ್ ಇಲ್ಲ. ನಾವು ಅದೂ ಅಲ್ಲ, ನಾವು ಇದೂ ಅಲ್ಲ. ನಮಗೆ ಟೈಮ್ ಇಲ್ಲ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಟೈಮ್ ಇದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ನಾವೆಲ್ಲಿದ್ದೇವೆ? ಮಧ್ಯದಲ್ಲಿದ್ದೇವೆ. ಬಿಡ್ಲಿಕ್ಕೂ ಮನಸ್ಸಿಲ್ಲ, ಪೂರ್ತಿ ಮಾಡಲಿಕ್ಕೂ ಮನಸ್ಸಿಲ್ಲ. ನಾವೇನು ಮಾಡಬೇಕಾಗಾದ್ರೆ? ಕಪಿಲ ಹೇಳುವಂಥ ದೊಡ್ಡ ತತ್ವ ಸಾರ ಏನು ಗೊತ್ತಾ? ಕರ್ಮಯೋಗ ಮಾಡಿ. ನೀನು ಏನು ಮಾಡ್ತಾ ಇದೆಯಾ, ಸಕಲ ಕ್ರಿಯೆಗಳು ಬಿಂಬಾಧೀನ ಅಂತ ಅನ್ಸ. ಇಲ್ಲ, ನಾನು ಊಟ ಮಾಡ್ತಾ ಇದ್ದೀನಿ, ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಊಟವೂ ಬಿಂಬಾಧೀನ. ಬಿಂಬಕ್ರಿಯೈವ ಕ್ರಿಯಾವ ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಬಿಂಬ ನಿದ್ದೆ ಕ್ರಿಯೆ, ಅದೇ ಪೂಜೆ. ಶಾಲಗ್ರಾಮದಲ್ಲಿ ಮಾಡುವಂಥ ಪೂಜೆ 5 ನಿಮಿಷ, 10 ನಿಮಿಷ, ಕಾಲು ಗಂಟೆ ಸಾಕು, ಟೈಮ್ ಇಲ್ಲ ಅಂದರೆ. ನಡ್ಕೊಂಡು ಓಡಾಡುವಾಗ ಓಡಾಡಿದ್ದೆಲ್ಲವೂ ಬಿಂಬನ ಕ್ರಿಯಾ. ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ. ಮಲಗಿದ್ದು ದೇವರ ಪೂಜೆ, ಎದ್ದಿದ್ದು ದೇವರ ಪೂಜೆ, ಓಡಾಡಿದ್ದು, ಊಟ ಮಾಡಿದ್ದು, ಸ್ನಾನ ಮಾಡಿದ್ದು, ಹಲ್ಲುಜ್ಜಿದ್ದು, ಮಲಮೂತ್ರ ವಿಸರ್ಜನೆ ಮಾಡಿದ್ದು, ನೀರು ಕುಡಿದಿದ್ದು, ಬಡವನಾದ ಒಬ್ಬನಿಗೆ 5 ರೂಪಾಯಿ ಕೊಟ್ಟಿದ್ದು, ಭಿಕ್ಷೆ ಬೇಡಿದ್ದು, ಕೆಮ್ಮು ನೆಗಡಿ ಸೇರಿದ್ದು, ಬಿದ್ದಿದ್ದು, ನೆಕ್ಸ್ಟ್ ಬರುತ್ತೆ ಪಂಚಮ ಸ್ಕಂದದಲ್ಲಿ. ಎಲ್ಲವೂ ಬಿಂಬಕ್ರಿಯೆ. ಅದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದಿಲ್ಲ. ನಾವು ಮಾಡಬೇಕಾದ್ದದೇ. ಮಧ್ಯದಲ್ಲಿ ಒಂದು 20 ನಿಮಿಷ ಟೈಮ್ ಫ್ರೀ ಮಾಡಿಕೊಂಡು ವಿಷ್ಣು ಸಹಸ್ರನಾಮ, ವೆಂಕಟೇಶ ಸ್ತೋತ್ರ, ಶಾಲಗ್ರಾಮದ ಪೂಜೆ, ಅದನ್ನೇ ಬೆಳಗ್ಗೆ ಒಂದು 3-4 ಗಂಟೆ ಶಾಲಗ್ರಾಮ ಪೂಜೆ ಮಾಡಿಬಿಟ್ಟು ಆಮೇಲೆ ಊರನ್ನೆಲ್ಲ ಬೈಕೊಂಡು ತಿರುಗಾಡ್ತಾ ಕೂತ್ರೆ ಫುಲ್ ಮಡಿ. ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡ್ತಾರೆ, 10:30 ತನಕ ಪೂಜೆ ಆಗ್ತಾ ಇದೆ. 11ರಿಂದ ಅವ್ರು ಏನು ಕೆಲಸ? 7ರಿಂದ ಬೈತಾ ಇದ್ದಾರೆ. ಅದೇನಾಗುತ್ತೆ? ಅದು ದೇವ್ರ ಪೂಜೆ ಅಲ್ಲ. ಅದು ದೇವರ ಆದೇಶ ಮಾಡ್ತಾರೆ. ಕಪಿಲ ಅಂತಾನೆ, ಕರ್ಮಯೋಗ ಮಾಡು, ನನ್ನ ಪ್ರೇರಣೆಯನ್ನು ಎಲ್ಲ ಕಡೆ ಅನುಸಂಧಾನ ಮಾಡು, ನಾನಿಲ್ಲದೆ ಏನೂ ಆಗೋದಿಲ್ಲ ಅಂತ ಸ್ಮರಣೆ ಮಾಡು. ಅದಕ್ಕಿಂತ ದೊಡ್ಡ ಪೂಜೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಆದ್ದರಿಂದ ಅಮ್ಮ, ಕರ್ಮ, ಆ ಕರ್ಮದಿಂದ ನಿನಗೇನು ಬರುತ್ತೆ? ನಿನಗೆ ಯೋಗ್ಯವಾದ ಭಕ್ತಿ. ನಾನು ಭಕ್ತಿ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನು ಈ ರೀತಿಯಾದ ವಿಸ್ತಾರ ಭಾಗವತದಲ್ಲಿ ಕಥಾ ಮಾಧ್ಯಮ ಬಂದುಬಿಡುತ್ತೆ. ಆದ್ದರಿಂದ ಕಥೆಯ ಮಧ್ಯ ತತ್ವ ಹೇಳಬೇಕು. 1, 2, 3 ಸ್ಕಂದಗಳು ತತ್ವಗಳ ಮಧ್ಯದಲ್ಲಿ ಕಥೆ ಸೇರಿಸಿಟ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಲ್ಲಿ ಕಥೆಗಳು. 4ರಿಂದ 10ನೇ ಸ್ಕಂದದ ತನಕ
5 ಮಧ್ಯೆ ಬಿಟ್ಟುಬಿಟ್ರೆ 4, 6, 7, 8, 9, 10 ಕಥಾ ಮಾಧ್ಯಮದಲ್ಲಿ ಅಲ್ಲಲ್ಲಿ ತತ್ವ. 1, 2, 3, 5ರಲ್ಲಿ 11ರಲ್ಲಿ ತತ್ವಗಳ ಮಧ್ಯದಲ್ಲಿ ಕಥೆ. ಆದ್ದರಿಂದ ಯಾವ ಸ್ಕಂದವನ್ನು ಹೇಗೆ ಕೇಳಬೇಕೋ ಹಾಗೆ ಕೇಳಬೇಕಾದ್ದು ಕರ್ತವ್ಯ. ಆ ದೃಷ್ಟಿಯಲ್ಲಿ ಭಾಗವತಕ್ಕೆ ಈ ವೈಭವ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅಂತ ನಾನು ಹೇಳಿದ್ದು. ಕರ್ಮಯೋಗ, ಆ ಕರ್ಮದಿಂದ ನಮಗೆ ಬರತಕ್ಕಂಥದ್ದೇನು ಭಕ್ತಿ. ನಾವು ಭಕ್ತಿಯೋಗಿಗಳಲ್ಲ. ಶಾಸ್ತ್ರದಲ್ಲಿ 3 ಥರ ಯೋಗಿಗಳಿದ್ದಾರೆ: ಜ್ಞಾನಯೋಗಿಗಳು, ಕರ್ಮಯೋಗಿಗಳು, ಭಕ್ತಿಯೋಗಿಗಳು ಅಂತ. ಜ್ಞಾನಯೋಗಿಗಳು ಋಷಿಗಳು, ಭಕ್ತಿಯೋಗಿಗಳು ದೇವತೆಗಳು, ನಾವು ಯಾರು? ಕರ್ಮಯೋಗಿಗಳು. ಕರ್ಮಣ ಜ್ಞಾನಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ ವೇದವಾಕ್ಯ. ನಮಗೆ ದೇವರ ಆದೇಶ ಮಾಡಿದ್ದು ಕರ್ಮ ಮಾಡು. ಕುರುವನ್ನೇವೇಹ ಕರ್ಮಾಣಿ ಜಿಜೇವಿಷೇ ಶತಂ ಸಮಾಹ ವೇದೋಕ್ತಮೇವ ಕುರ್ವಾಣ. ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನೇ ಮಾಡ್ತಾ ಇರಬೇಕು. ಮಾಡಿದ ಕರ್ಮಗಳೆಲ್ಲವೂ ಕೂಡ ಫಲಕಾರಿಯಾಗಬೇಕು ಅಂದ್ರೆ ಏನು ಮಾಡಬೇಕು? ದೇವರಿಗೆ ಅರ್ಪಣೆ ಮಾಡ್ತಾ ಇರಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಕೈ ಮೀರಿ ಹೋದದ್ದೆಲ್ಲ ಆಗೋದು ಬೇಡ. ಕೈಲಿ ಮಾಡಿದ್ದೆಲ್ಲ ಕೃಷ್ಣಾರ್ಪಣೆ. ನಾವು ಏನು ಮಾಡಿದ್ವಿ ಎಲ್ಲವೂ ಕೃಷ್ಣಾರ್ಪಣೆ. ಆ ಅನುಸಂಧಾನ ಇದ್ದರೆ ಅದಕ್ಕಿಂತ ದೊಡ್ಡ ಕರ್ಮಯೋಗ ಇಲ್ಲ. ಜನಕ ಮಹಾರಾಜ ಇದ್ದ, ರಾಜ್ಯ ಪರಿಪಾಲನೆ ಎಲ್ಲ ಬಿಟ್ಟು ದೇವರು ಧ್ಯಾನ ಮಾಡ್ತಾ ಕೂತ್ಕೊಳ್ಳಿಲ್ಲ. ದೇವರು ಅವರವರಿಗೇ ಆದ ಕೆಲವು ಜವಾಬ್ದಾರಿಗಳನ್ನೆಲ್ಲ ಕೊಟ್ಟಿರ್ತಾನೆ. ಆ ಜವಾಬ್ದಾರಿಗಳಿಗೆ ಬೆನ್ನು ಹಾಕಿ, ಜವಾಬ್ದಾರಿಗಳಿಗೆ ಮುಖ ತಿರುಗಿಸಿ ನಾನು ಪೀಠದಲ್ಲಿ ಕೂತ್ಕೊಂಡು 2 ಗಂಟೆ ಧ್ಯಾನ ಮಾಡ್ತೀನಿ ಅಂತಂದರೆ ದೇವರು ಒಪ್ಪೋದಿಲ್ಲ. ನನ್ನ ವರ್ಣ, ನನ್ನ ಆಶ್ರಮ, ನನ್ನ ಜವಾಬ್ದಾರಿ, ಅದಕ್ಕೇ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ದೇವರು. ಮದುವೆ ಮಾಡಿಕೊಂಡು ಅವಳು ಏನು ಬೇಕಾದ್ರೆ ಆಗಲಿ ಅಥವಾ ಇವನು ಬೇಕಾದ್ರೆ ಆಗಲಿ 24 ಗಂಟೆ ದೇವ್ರ ಮುಂದೆ ಕೂತ್ಕೊಂಡಿರ್ತೀನಿ ಅಂತಂದರೆ ಆಗುವಂತೆಗೆ ಯಾರು ಹೇಳಿದ ಮದುವೆ? ಯೋಗ, ಅದರಲ್ಲೇ ಒಂದು ಯೋಗ. ಆಚಾರ ಅಂತಾರೆ, ಸಂಸಾರ ಅನುಭವಿಸು, ಸಂಸಾರವೆಂಬಂಥ ಭಾಗ್ಯವಿರಲಿ. ಮೊನ್ನೆ ಹೇಳಿದ್ವಿ ನಾವು. ಸಂಸಾರವನ್ನು ಅನುಭವಿಸ್ತಾ ಈ ಸಂಸಾರವನ್ನು ಕೊಟ್ಟ ದೇವ ಇದರಿಂದ ಪ್ರಸಾದ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯ. ದೇವರು ಕೊಟ್ಟದ್ದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡೋದು ಒಂದು ಯೋಗ. ಧನ್ಯೋ ಗೃಹಸ್ಥಾಶ್ರಮ ಯಾಕೆ ಬಂತು ಮಾತು? ದೇವರು ಕೊಟ್ಟಿದ್ದನ್ನೆಲ್ಲ ನನಗೆ ಬೇಡ. ಕೆಲವರದ್ದಂತೂ ವಿಚಿತ್ರ ವೈರಾಗ್ಯ, ಎಲ್ಲವನ್ನ ಕೊಟ್ಟಿರ್ತಾನೆ ದೇವರು. ದೇವರ ಪ್ರಸಾದವನ್ನ ತಿರಸ್ಕಾರ ಮಾಡಿದಾಗತ್ತೆ. ಆಚಾರ್ಯರದ್ದೇ ಮಾತು, ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ. ಶಾಸ್ತ್ರ ಯಾವುದನ್ನು ಸ್ವೀಕಾರ ಮಾಡ್ಕೋ ಅಂತ ಹೇಳಿದೆ ಅದನ್ನು ಸ್ವೀಕಾರ ಮಾಡದೆ ಬಿಟ್ರೆ ಅವನು ಪಶು ಅಂತ. ಅನಿಷಿದ್ಧವಾದ ಸುಖ, ಸುಮ್ಮನೆ ಬೇಡ 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 ಅಂತ ದೇವರ ಆಭರಣ ಕೊಟ್ಟಿದ್ದಾನೆ ಹಾಕೋ, ದೇವರು ವಸ್ತ್ರ ಕೊಟ್ಟಿದ್ದಾನೆ ಉಟ್ಕೋ, ದೇವರು ಮನೆ ಕೊಟ್ಟಿದ್ದಾನೆ ಅನುಭವಿಸು, ದೇವರು ಸಂಪತ್ತನ್ನು ಕೊಟ್ಟಿದ್ದಾನೆ ಚೆನ್ನಾಗಿ ಭೋಗ ಮಾಡು, ದೇವರು ಓಡಾಡುವ ಸಾಮರ್ಥ್ಯ ಕೊಟ್ಟಿದ್ದಾನೆ ಓಡಾಡು, ದೇವರು ತಿನ್ನುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಶಾಸ್ತ್ರವಿಹಿತವಾದ ಪದಾರ್ಥಗಳನ್ನು ಚೆನ್ನಾಗಿ ತಿನ್ನು. ಎಲ್ಲ ಕೊಟ್ಟರು ನನಗೇನು ಬೇಡ 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 ಅನ್ನೋದು ದೇವರನ್ನ ಉಲ್ಲಂಘನೆ ಮಾಡಿದಾಗತ್ತೆ. ಶ್ರೀಹರಿಯ ಪ್ರಸಾದವನ್ನು ಉಲ್ಲಂಘನೆ ಮಾಡಿದಾಗತ್ತೆ. ನಾಳೆ ಬೆಳಗ್ಗೆ ಅನುಭವಿಸಬೇಕು ಅಂತಂದಾಗಲೂ ಸ್ವಾಮಿ ಏನ್ ಮಾಡ್ತಾನೆ, ನಿನಗೆ ಕೊಟ್ಟಿದ್ದೆ ಬರಪ್ಪ, ಕೊಟ್ಟೆ, ನೀನೇನು ಮಾಡಿದೆ? ವಿಚಿತ್ರವಾದ ವೈರಾಗ್ಯ ಅನುಭವಿಸಿಬಿಟ್ಟೆ, ನಾನು ನಿನಗೆ ಕೊಡಲ್ಲ ಇನ್ನು ಅಂತಂದ್ರೆ. ಅದಕ್ಕೆ ಅಲ್ವಾ ಒಂದು ಊಟಕ್ಕೆ ಅಂತ ಕೂತಾಗ ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡ್ತೀವ ನಾವು? ಪಲ್ಯ ಇಲ್ಲದೆ ಊಟ ಮಾಡ್ತೀವ? ಪಾಯಸ ಇಲ್ಲದೆ ಊಟ ಮಾಡ್ತೀವ? ಶಾಸ್ತ್ರ ಆದೇಶ ಮಾಡದ್ ಸಂಸಾರಂ ಭೋಜನವತ್ ಕುರ್ಯಾತ್ ಅಂತ. ಸಂಸಾರವನ್ನು ಹೇಗೆ ಅನುಭವಿಸ್ಬೇಕು ಅಂದ್ರೆ ಊಟದಂತೆ. ನನಗೆ ಉಪ್ಪಿನಕಾಯಿ ಇಷ್ಟ ಅಂತ ಇವತ್ತು ಹುಳಿ ಗಿಳಿ ಏನೂ ಬೇಡ, 1 ವರ್ಷ ಅಕ್ಕಿಯನ್ನ ಬರೀ ಉಪ್ಪಿನಕಾಯಿಯನ್ನ ಯಾರಾದ್ರೂ ತಿಂತಾರ? ನನಗೆ ಸಾರು ಇಷ್ಟ, ನನಗಿನ್ನೇನು ಬೇಡ ಬರೀ ಸಾರು, ನನಗಿನ್ನೇನು ಬೇಡ ಬರೀ ಸಿಹಿ. ಸಿಹಿ ಜಾಸ್ತಿ ಆದರೆ ಒಂದು ರೋಗ, ಉಪ್ಪು ಜಾಸ್ತಿ ಆದರೆ ಒಂದು ರೋಗ, ಖಾರ ಜಾಸ್ತಿ ಆದರೆ ಒಂದು ರೋಗ, ಹುಳಿ ಜಾಸ್ತಿ ಆದರೆ ಒಂದು ರೋಗ, ಒಗರು ಜಾಸ್ತಿ ಆದರೆ ಒಂದು ರೋಗ. ಸಂಸಾರದ ಅನುಭವ ಊಟದಂತೆ ಇರಬೇಕು. ಎಲ್ಲ ಇರಬೇಕು, ಎಲ್ಲ ಇರಬಾರದು. ಪ್ರಧಾನವಾಗಿ ತಿನ್ಬೇಕಾದ ಯಾವುದೋ ಅನ್ನ.
ಎಲ್ಲ ಇರ್ಬೇಕು. ನನಗೇನು ಬೇಡ, ನಾನು ಪರಮಹಂಸ ಸನ್ಯಾಸಿ ಅಲ್ಲ ಬಟ್ಟೆ ಬಿಚ್ಚಾಕೊಂಡು ಓಡಾಡಕ್ಕೆ. ನನಗೇನೂ ಬೇಡ, ನನಗೇನೂ ಬೇಡ ರೀ, ಅವಧೂತ ಅಲ್ಲ. ಜವಾಬ್ದಾರಿ ಒಳಗಿಲ್ವಾ? ಒಂದು ವ್ಯವಸ್ಥೆಯ ಒಳಗೆ ನೀನಿಲ್ವಾ? ನಾವು ನಮ್ಮ ಆದರ್ಶ, ನಮ್ಮ ಜೀವನ ನೋಡುವವರಿಗೆ ಶಾಸ್ತ್ರದ ಮೇಲೆ ವೈರಾಗ್ಯ ಬರುವಂತೆ ಇರಬಾರದು. ಶಾಸ್ತ್ರದ ಮೇಲೆ ವೈರಾಗ್ಯ ಬರುವಂತೆ ಇರಬಾರದು. ದೇವರು ಕೊಟ್ಟ ಪ್ರಸಾದ, ಅದನ್ನೇ ಆಚಾರ್ಯರು ದೊಡ್ಡ ಮಾತಂತಾರೆ. ಎಷ್ಟು ದೊಡ್ಡ ಮಾತು ಗೊತ್ತಾ? ವ್ಯವಾಯ ಆಮಿಷ ಮದ್ಯಾನಿ ಹರೇ ಪೂಜಾರ್ಥಮೇವತು. ಕ್ಷತ್ರಿಯರು, ಶೂದ್ರರು ಮದ್ಯಪಾನವನ್ನು ಮಾಡ್ತಾರೆ. ಅವರ ವರ್ಣಕ್ಕೆ ಉಚಿತವಾದ ಪದಾರ್ಥ. ಬೆಳಗ್ಗೆಯಿಂದ ರಾತ್ರಿ ತನಕ ಮೈ ಮುರಿಯೋ ತನಕ ದುಡಿತಾನೆ. ಆಯಾಸವಾಗುತ್ತೆ. ಶ್ರೀಹರಿ ನಿನ್ನ ಪ್ರಸಾದ ಅಂತ ಚೂರು ಕುಡಿತಾನೆ. ಏನು ಹಿಂಗಂತಾಗಿದ್ದೀರ ನೀವು ಅಂತ ಆಚಾರ್ಯರದ್ದೇ ಮಾತು. ವ್ಯವಾಯ ಆಮಿಷ ಮದ್ಯಾನಿ ಹರೇಹೇ ಪೂಜಾರ್ಥಮೇವತು. ಅವ್ರು ಕುಡ್ದ ಅಂತ ನನ್ನ ಫ್ರೆಂಡ್ ಅವರು ನಾನು ಕರೆದ, ನಾನು ಇಷ್ಟೇ ಕುಡಿದು ಬಂದುಬಿಟ್ಟೆ ಅಂತಂದ್ರೆ ನೀನು ಪಂಚಮಹಾಪಾತಕದಲ್ಲಿ ಒಂದು ಮಾಡಿದೆ ಅಂತ ಅರ್ಥ. ಒಬ್ಬ ಕ್ಷತ್ರಿಯ ಇದ್ದಾನೆ, ಅವನಿಗೆ ನಮ್ಮನ್ನ ಕಾಪಾಡೋ ಸಾಮರ್ಥ್ಯ ಇದೆ. ಅವನಿಗೆ ಆ ಸಾಮರ್ಥ್ಯ ಬೇಕು ಅಂದ್ರೆ ತಿಳಿ ಸಾರು ಅಂತ ಆಚಾರ್ಯ ನಿಮ್ಮ ಮೇಲೆ ಇಟ್ಬಿಟ್ಟು ನಾವು ಕುಡಿದು ಹೋಗೋಣ ಸಾರು ಅಂತ. ಯುದ್ಧ ಮಾಡಕ್ ಹೋಗು ಅಂದ್ರೆ ಬಿಲ್ಲೆ ಎತ್ತಕ್ಕಾಗಲ್ಲ. ನಾವು ತವ್ವೆಯನ್ನ ಬಿಟ್ಟು ನಾವಿನ್ನೆ, ಅದು ಹೆಸರು ಬೇಡ ತವ್ವೆ ಒಂದೇ ನಾವು ತಿನ್ನೋದು, ಅದು ಬಿಟ್ಟು ನಾವೇನು ತಿನ್ನಲ್ಲ. ಅದು ರಥ ಹತ್ತಕ್ಕೆ ಆಗಲ್ಲ. ಅವನಿಗೆ ಕುದುರೆ ಮೇಲೆ ಕೂಡಬೇಕು, ರಥ ಹತ್ತಬೇಕು. ಕ್ಷತ್ರಿಯನಾದವನಿಗೆ ಆಮಿಷ ಮಾಂಸಾಹಾರವನ್ನು ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ ಇದ್ದಾನೆ ಅಂತ ನಾನು ತಿನ್ನೋದಲ್ಲ. ಪಂಚಮಹಾಪಾತಕಗಳಲ್ಲಿ ಒಂದು ಮಾಡಿದಾಗುತ್ತೆ. ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡ್ತಾ, ದೇವರೇ ನೀನು ಕೊಟ್ಟ ಪ್ರಸಾದ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಯಾರಾದರೂ ಆಭರಣ ಹಾಕ್ಕೊಂಡ್ರೆ, ಇದ್ದವರು ಅಲಂಕಾರ ಮಾಡಿಕೊಂಡ್ರೆ, ತುಂಬಿದವರು ಆಡ್ಕೊಂಡು ನಗಲಿಕ್ಕೆ ಹೋಗಬಾರದು. ದೇವರು ಕೊಟ್ಟಿದ್ದಾರೆ ಅವರಿಗೆ ಪ್ರಸಾದ, ಹಾಕೊಂಡಿದ್ದಾರೆ. ಯಾರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತು. ಯಾರಿಂದ ಯಾವ ಕಾಲಕ್ಕೆ ಏನು ಕಿತ್ಕೊಳ್ಬೇಕು ಅಂತ ಸ್ವಾಮಿಗೆ ಗೊತ್ತು. ಆದ್ದರಿಂದ ದೇವರು ಕೊಟ್ಟ ಸಾತ್ವಿಕ ಸಂಪತ್ತನ್ನು ಅನುಭವಿಸ್ತಾ, ಅದು ನಿನ್ನ ಪ್ರಸಾದ. ಶ್ರೀಮದಾಚಾರ್ಯ ಅಂತಾರೆ, ಒಂದು ಕಡೆ ಮದುವೆ ಆಗ್ತಾ ಇದೆ, ನೀನು ಊಟಕ್ಕೆ ಹೋಗ್ಬೇಡ ಇಷ್ಟ ಇಲ್ಲ ಅಂದರೆ. ಮದುವೆ ಮನೆಗೆ ಹೋಗಿ ಗಂಡ ಹೆಂಡತಿಯರಲ್ಲಿ ಸಮಾನನಾಗಿ ನಾರಾಯಣ ಇದ್ದಾನೆ. ದಂಪತ್ಯೋರ್ ಭಗವಾನ್ ವಿಷ್ಣು ಅಂದುಕೊಂಡ್ರೆ ಸಾಕಂತೆ. ಇಬ್ಬರು ದಂಪತಿಗಳಿದ್ದಾರೆ, ಅದರಲ್ಲಿ ಗಂಡಿನಲ್ಲಿ ಹೆಣ್ಣಿನಲ್ಲಿ ಸಮಾನನಾಗಿ ನಾರಾಯಣ ಇದ್ದಾನೆ. ಹುಡುಗಿಯಲ್ಲಿ ಭಾರತೀ ದೇವಿ ಇದ್ದಾಳೆ, ಗಂಡಿನಲ್ಲಿ ವಾಯುದೇವರು ಇದ್ದಾರೆ ಅಂತ ಚಿಂತನೆ ಮಾಡ್ಕೊಂಡ್ಬಿಟ್ರೆ ಮೋಕ್ಷ ಅಂತ. ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಸ್ಥಾತು ಸರಸ್ವತಿ ಭರ್ತೃಸ್ಥಸ್ಥ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಯತೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬರತಕ್ಕಂಥ ಒಂದು ವಾಕ್ಯ ಇದು. ಸಂವತ್ಸರೋ ವೈ ಭಗವಾನ್ ವಾಗೀರೌ ಅಯನಸ್ಥಿತವು. ಮಾತುಗಳಲ್ಲಿ, ಉಪನಿಷತ್ ವಾಕ್ಯಗಳಿಗೆ ಭಾಷ್ಯ ಬರೆಯುವಾಗ ಆಚಾರ್ಯರು ಹೇಳುವಂಥ ಮಾತು ಸುಲಭದಲ್ಲಿ ಅನುಸಂಧಾನ ಮಾಡಿದ್ದ. ಒಂದು ಬೆಕ್ಕು ಆ ಕಡೆ ಓಡ್ ಹೋಯಿತು, ದೇವರು ನೋಡ್ಬೋದಂತೆ. ಅಂದರೆ ಸಂಸಾರಿಗಳಿಗೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಕಾಡಿಗೆ ಹೋಗೇ ಕೂತ್ಕೊಂಡು ಸಾಧನೆ ಮಾಡಬೇಕು ಅಂತ ನಿಯಮ ಇಲ್ಲ. ಮನೆಯಲ್ಲಿದ್ದೇ ಶುದ್ಧವಾಗಿ, ಮತ್ತೆ ಹೇಳ್ತೀನಿ ಶುದ್ಧವಾಗಿ, ಮನೆಯಲ್ಲಿದ್ದೇ ಶಾಸ್ತ್ರವಿಹಿತವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಲ್ಲ, ವಿಧಿ ನಿಷೇಧಗಳಿಗೆ ಬದ್ಧರಾಗಿ, ಶಾಸ್ತ್ರ ಯಾವುದನ್ನು ಮಾಡಬೇಡ ಅಂತ ಹೇಳುತ್ತೋ ಅದನ್ನು ಬಿಟ್ಟವರಾಗಿ, ಶಾಸ್ತ್ರ ಯಾವುದನ್ನು ಮಾಡು ಅಂತ ಹೇಳುತ್ತೋ ಅದು ಯಥಾಶಕ್ತಿಯಾಗಿ ಮಾಡ್ತಾ ಬದುಕೋದು ದೊಡ್ಡ ಸಾಧನೆ. ಒಂದು ಬೆಕ್ಕು ಹೋಗ್ತಾ ಇದೆ ಅಂತಂದ್ರೆ ಮಾರ್ಜಾರ ಅಂತ ಬೆಕ್ಕನ್ನು ಕರೀತಾರೆ. ಬೆಕ್ಕಿಗೆ ಏನು ಹೆಸರು? ದೇವರಿಗೆ ಮಾರ್ಜಾರ ಅಂತ ಹೆಸರು. ನಮ್ಮ ಮನೆ ಮುಂದೆ ಬೆಕ್ಕು ಹೋಗ್ತಾ ಇದೆ ಅಂತಂದ್ರೆ ಸರಿ ನಾಳೆಯಿಂದ ನಾನು ಮಾರ್ಜಾರ ನಾರಾಯಣ ನಾಲ್ಕು ಸಾಕೊಂಡ್ಬಿಡ್ತೀನಿ ಮನೆಯಲ್ಲಿ ಅಂತ ಅನ್ನೋದಲ್ಲ. ಅನುಸಂಧಾನಕ್ಕೆ ಎದುರುಗಡೆ ಹೋಗ್ತಾ ಇದೆ ಅಂದರೆ ಮಾರ್ಜಾರ. ದೇವರು ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ತಿಂದು ಜೀರ್ಣ ಮಾಡಿಕೊಂಡು ಬಿಡ್ತಾನೆ. ಆದ್ದರಿಂದ ಭಗವಂತ ಯಾರು? ಮಾರ್ಜಾರ. ಮಾರಯಿತ್ವ ಪ್ರಭಕ್ಷೈವ ಜರಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಒಂದು ಇಲಿ ಹೋಗ್ತಾ ಇದೆ, ಆ ಇಲಿಯನ್ನ ನೋಡ್ತಾ ಇದ್ದ ಹಾಗೆ ಮೂಷಕ, ನಾರಾಯಣನಿಗೆ ಏನು ಹೆಸರು?
ಮೂಷಕ. ಯಾಕೆ ಮೂಷಕ? ದೋಷಗಳನ್ನೆಲ್ಲವನ್ನ ಬಿಟ್ಟಿದ್ದಾನೆ. ಆದ್ದರಿಂದ ಭಗವಂತ ಮೂಷಕ. ಒಂದು ಹಸು ನಡ್ಕೊಂಡು ಹೋಗ್ತಾ ಇದೆ, ಅದು ಗೌಹು. ಅದರ ಒಳಗೆ ನಾರಾಯಣ, ಸದ್ಗತಿಗೆ ಕಾರಣನಾಗಿ ನಾರಾಯಣ ಇದ್ದಾನೆ. ಆದ್ದರಿಂದ ಕಂಡಲ್ಲಿ ವಿಶ್ವರೂಪ ಕಾಂಬರು. ನೋಡಿದಲ್ಲೆಲ್ಲ ಈ ಅನುಸಂಧಾನ ಮಾಡಬೇಕು ಅಂದ್ರೆ ನಾವು ಸ್ವಾಮಿಗಳೇ ಆಗಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲಿ ಒಂದು 3,000 ಪ್ರತಿಮೆ ಇರಬೇಕು ಅಂತಿಲ್ಲ. ಆರಂಭದಲ್ಲಿ ತಗೊಂಡ್ಬಿಡೋದು ಪ್ರತಿಮೆಗಳನ್ನ, ಕ್ಲೀನ್ ಮಾಡೋದಿರಲ್ಲ. ಆಮೇಲೆ ಒಂದು ಹಂತದ ತನಕ ಪ್ರತಿಯೊಬ್ಬರಿಗೂ ಒಂದು ಹಂತದ ತನಕ ಪೂಜೆ ಮಾಡುವಲ್ಲ ಆಸಕ್ತಿ. ಆಮೇಲೆ ನಿಧಾನವಾಗಿ ಒಂದು ಏಜ್ ಆಗ್ತಾ ಇದ್ದ ಹಾಗೆ, ಆಚಾರ್ಯ ದೊಡ್ಡ ಪೆಟ್ಟಿಗೆ ಅಂತ ಒಂದಿದೆ, ಚಿಕ್ಕ ಪೆಟ್ಟಿಗೆ ಅಂತ ಒಂದಿದೆ. ದೊಡ್ಡ ಪೆಟ್ಟಿಗೆ 2 ಸಾಲಿಗ್ರಾಮ ಇದೆ, ಚಿಕ್ಕ ಪೆಟ್ಟಿಗೆ ಸುದರ್ಶನ ಸಾಲಿಗ್ರಾಮ ಇಟ್ಕೊಂಡಿದ್ದೀನಿ ನಾನು ಅಂತ ಬರತ್ರಿ ಮನಸ್ಥಿತಿ. ಹಾಗೆ ದೇಹ ಧರ್ಮ ಅದು. ವಯಸ್ಸಾಗ್ತಾ ಆಗ್ತಾ 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 ಹಲ್ಲುಗಳೇ ಅಲ್ಲಾಡುತ್ತೆ, ಕಿವಿ ಅಲ್ಲಾಡುತ್ತೆ, ಕಣ್ಣುಗಳು ಬ್ಲರ್ ಆಗಿ ಕಾಣುತ್ತೆ, ಕಾಲುಗಳಿಗೆ ಇಡ್ಲಿಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಯ್ಯಯ್ಯೋ ಅವ್ರು ಸಾಧನೆ ಮಾಡ್ತಾರೆ, ನಾನು ಮಾಡ್ಲಿಕ್ಕಾಗಲಿಲ್ವಲ್ಲ. ನನ್ನ ಕೈಲಿ ದೇವರು ಮಾಡಿಸ್ತಿರೋದು ಇಷ್ಟು. ಸ್ವಾಮಿ ಇಷ್ಟು ಮಾಡಿಸ್ತಾ ಇದೆಯಾ, ಮಾಡಿಸು. ಇಷ್ಟು ಮಾಡಿಸ್ತಾ ಇದೆಯಾ, ಮಾಡಿಸು. ಯಾವುದನ್ನ ಬೇಕಾದರೂ ಬಿಡಿಸು, ಕೇಳೋದನ್ನು ಮಾತ್ರ ಬಿಡಿಸಬೇಡ. ನಾವು ದೇವರಲ್ಲಿ ಕೇಳಬೇಕಾದಷ್ಟೇ. ದೇವರ ಪೂಜೆ ಮಾಡಬೇಕಾದ್ರೆ ಆಯಾಸವಾಗಿ ಮಂತ್ರ ಮರ್ತೋಗಿ ಸುಸ್ತಾಗಿ ಬಿದ್ದೋಗ್ತೀವಿ. ಇದರಂತಹ ಸಾಧನೆ ಇನ್ನೊಂದಿಲ್ಲ ಅಲ್ವಾ? ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಬೆನ್ನು ಹೊರ್ಕೊಂಡು ಏನು ಬೇಕಾದರೂ ಮಾಡ್ಕೊಂಡು ಅನಾಯಾಸವಾಗಿ ಭಗವಂತನ ಮಹಿಮೆ ಕಿವಿಲಿ ಹೋಗ್ತಾ. ಆದ್ದರಿಂದ ಸಾಧನೆ, ಅಯ್ಯೋ ಎಷ್ಟು ಹೇಳ್ಬಿಟ್ರಪ್ಪ ಭಾಗವತದಲ್ಲಿ 1ನೇ ಸ್ಕಂದ 2ನೇ ಸ್ಕಂದದಲ್ಲಿ. ನಮಗೆಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ವಲ್ಲಪ್ಪ, ನಮ್ಮ ಯೋಗ್ಯತೆನೇ ಇಲ್ವಲ್ಲಪ್ಪ ನಮಗೆ. ದೇವರು ಭಾರವಾದದ್ದನ್ನ ಯಾವುದು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋದನ್ನು ದೇವರು ಹೇಳೋದಿಲ್ಲ. ಎಂಥ ದೊಡ್ಡ ಸಾಧನೆ ಗೊತ್ತಾ? ಇಡೀ ಗೀತೆಯ ಸಾರ ಏನು ಗೊತ್ತಾ? ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ನಮ್ಮ ವಿಹಿತವಾದ ಕೆಲಸದಿಂದ ಸ್ವಾಮಿ ನಿನ್ನ ಪೂಜೆ ಅಂತ ಮಾಡೋದಕ್ಕಿಂತ ದೊಡ್ಡ ಧರ್ಮ ಇನ್ನು ತದ್ ವಿರುದ್ಧ ಸರ್ವೋಪ್ಯ ಧರ್ಮ. ಅದರ ಮಧ್ಯದಲ್ಲಿ ಪೂಜೆ, ಧ್ಯಾನ, ಜಪ, ತಪ, ಅನುಷ್ಠಾನ ಎಷ್ಟಾಗುತ್ತೋ ಅಷ್ಟು. ಅವ್ನು 1000 ಮಾಡ್ತಾನೆ, ನಾನು 2,000 ಮಾಡ್ತೀನಿ. ತಾವೇದಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರು 2 ಗಂಟೆ ಪೂಜೆ ಮಾಡ್ತಾರೆ, ನಾನು 4 ಗಂಟೆ ಮಾಡ್ತೀನಿ, ಆಗಲ್ಲ. ಒಂದು ಇಡ್ಲಿ ತಿನ್ನಕ್ಕಾಗಲ್ಲ, ಅವ್ರು 4 ತಿಂದ್ರು ನಂಗೆ 2 ತಿಂದು ಹೊಟ್ಟೆ ತುಂಬೋಗುತ್ತೆ. ಧ್ಯಾನ ಆಗುತ್ತಾ? ಪೂಜೆ ಆಗುತ್ತಾ? ಹೊಟ್ಟೆಗೊಂದು ಯೋಗ್ಯತೆ ಇದೆ ಅಂದಮೇಲೆ ತಲೆಗೊಂದು ಯೋಗ್ಯತೆ ಇಲ್ವಾ? ಇದೆಯೋ ಇಲ್ವಾ? ಪಂಕ್ತಿಯಲ್ಲಿ ಕೂತವ್ರು ಎಲ್ಲ ಒಂದೇ ರೀತಿ ಊಟ ಮಾಡ್ತಾರೇನ್ರಿ? ಅವರ ಅಂತೀವಲ್ವೇ, ಅವ್ರ ಹೊಟ್ಟೆ ದೊಡ್ಡದಪ್ಪ ತಿಂತಾರೆ, ನನಗಾತರ ಆಗತ್ತಾ? ಆ ಬುದ್ಧಿ ಧರ್ಮಾಚರಣೆಯಲ್ಲಿ ಯಾಕೆ ಬರ್ತಾ ಇದೆ ನಮಗೆ? ಕಾಂಪಿಟೇಷನ್ ಯಾಕೆ? ಅವನಷ್ಟು ಮಾಡ್ದ, ನಾನು ಜಾಸ್ತಿ ಮಾಡಬೇಕು. ಜಡವಾದ ಹೊಟ್ಟೆಗೆ ಯೋಗ್ಯತೆ ಕೊಡುವಾಗ ದೇವರು ಚೇತನವಾದ ಬುದ್ಧಿಗೆ ಯೋಗ್ಯತೆ ಕೊಡೋದಿಲ್ವಾ? ಯೋಗ್ಯತಾನುಗುಣವಾಗೇ ಎಲ್ಲ ಮಾಡೋದು. ಯೇಷಾಂ ಧರ್ಮೇಶ ವಿಸ್ಪರ್ಧಾ ಬಲೆ ಬಲವತಾಮಿವ. ಮಹಾಭಾರತದ ಮಾತು. ಯಾರ ಧರ್ಮಗಳು ಕಾಂಪಿಟೇಷನ್ನಲ್ಲಿರುತ್ತೋ, ರೆಸ್ಲಿಂಗಲ್ಲಿ ಅವನು 2 ಗುದ್ದದ, ನಾನು 3 ಗುದ್ದಿದೆ ಅನ್ನೋ ಭಾವನೆ ಧರ್ಮಾಚರಣೆ ಯಾರು ಮಾಡ್ತಾರೆ ಅವನಿಗೆ ಸ್ವರ್ಗ ಸುಖ ಮಾತ್ರ, ಅಲ್ಲಿಂದ ಮೇಲೆ ಇರುವಂಥವನಿಗೆ. ಅದು ಜ್ಞಾನಕ್ಕೆ ಸಾಧನ ಆಗಲ್ಲ ಆ ಧರ್ಮ. ಅವ್ರು 2 ದಾನ ಮಾಡಿದ್ರು, ನಾನು 4 ದಾನ ಮಾಡಿದೆ. ಅವ್ರು 3 ಮಾಡಿದ್ರು, ನಾನು 6 ಮಾಡಿದೆ. ಅದು ಜ್ಞಾನಕ್ಕೆ ಸಾಧನ ಅಲ್ಲ, ಸ್ವರ್ಗ ಸುಖಕ್ಕೆ ಸಾಧನ. ಯಾಕೆ? ನೀನು 4 ದಾನ ಮಾಡಬೇಕು ಅನ್ನೋ ಬುದ್ಧಿ ಇಟ್ಕೊಂಡಿದ್ಯಾ, ದುಡ್ಡಿಲ್ಲ, ಅದಕ್ಕೆ ಏನು ಮಾಡಿದೆ? ಸಾಲ ಮಾಡ್ಕೊಂಬಂದು ಮಾಡಿದೆ. ಪ್ರೆಸ್ಟೀಜ್ ಕ್ವಶನ್ಗೆ ಆ ಸಾಲ ತೀರಿಸುವಂತ ವ್ಯವಸ್ಥೆಯಲ್ಲಿ ಜೀವನ ಪೂರ್ತಿ ದಾನ ಬಿಟ್ಟೆ. ಜ್ಞಾನಕ್ಕೆ ಸಾಧನ ಆಗಿಲ್ಲ. ಯೇಷಾಂ ಧರ್ಮೇನ ಚ ಸ್ಪರ್ಧಾ ತೇಷಾಂ ತಜ್ಞಾನ ಸಾಧನಂ. ಯಾರ ಧರ್ಮ ಸಾಧನದಲ್ಲಿ ಕಾಂಪಿಟೇಷನ್ ಇಲ್ಲ, ಅವರು ಮಾಡುವ ಧರ್ಮ ತತ್ವಜ್ಞಾನಕ್ಕೆ ಸಾಧನವಾಗುತ್ತೆ. ಇದು ವೇದವ್ಯಾಸ ದೇವರ ಮಾತು ಮಹಾಭಾರತದಲ್ಲಿ ವಿದುರನ ಬಾಯಲ್ಲಿ ಹೇಳಿಸಿದಂತಹ ಮಾತಿದು. ಚೆನ್ನಾಗಿದೆ ನೋಡಿ. ಆದ್ದರಿಂದ ನಾವು ನಿಂತಿರುವುದು ನಮ್ಮದೇ ಬೇರೆ ಟ್ರ್ಯಾಕ್. ಇದು ಕಾಂಪಿಟೇಷನ್ ಅಲ್ಲ. ಫಸ್ಟ್ ಪ್ರೈಸ್ ನಂಗೆ ಬಂದ್ಬಿಡ್ತು ರನ್ನಿಂಗ್ ರೇಸಲ್ಲಿ. ನಮ್ಮದು ಟ್ರ್ಯಾಕ್ ಬೇರೆ ಇದೆ. ನನ್ನ ಟ್ರ್ಯಾಕಲ್ಲಿ ನಾನು ಓಡ್ತಾ ಇದ್ದೀನಿ, ಅವನ ಟ್ರ್ಯಾಕಲ್ಲಿ ಅವ್ನು ಓಡ್ತಾ ಇದ್ದಾನೆ. ಹಾಗೆ ಎಲ್ಲರೂ ಒಂದೇ ಟ್ರ್ಯಾಕ್ ಅಂತ ಆಗಿದ್ದಿದ್ರೆ ಎಲ್ಲ ಒಂದೇ ಆಗಬೇಕಾಗಿತ್ತಲ್ಲ. ಧರ್ಮ ಸಾಧನ ತುಂಬ ಸುಲಭ. ಆ ಧರ್ಮ ಸಾಧನ ನಾವು ಮಾಡೋದು ಒಂದರಲ್ಲೇ. ಶ್ರೀಹರಿ ನೀನು ತುಂಬ ದೊಡ್ಡವನಿದ್ಯಪ್ಪ, ಅನೇಕ ಧರ್ಮಗಳನ್ನು ಉಪದೇಶ ಮಾಡಿದ್ದಿ, ನನಗೆ ಯೋಗ್ಯವಾದ ಧರ್ಮಗಳನ್ನು ನನಗೆ ಯೋಗ್ಯವಾದ ಗುರುಗಳ ಮೂಲಕ ಮಾಡಿಸು. ವಾಯುದೇವರ ಶಾಸ್ತ್ರದಲ್ಲಿ ಆಸಕ್ತಿಯನ್ನು ಕೊಡು, ಯೋಗ್ಯ ಗುರುಗಳಲ್ಲಿ ಉಪಸಕ್ತಿಯನ್ನು ಕೊಡು. ಜ್ಞಾನ
ಭಕ್ತಿ ವೈರಾಗ್ಯ. ಅದಕ್ಕೆ ಸಾಧಕವಾದಂತಹ ಸಾತ್ವಿಕ ಸಂಪತ್ತನ್ನು ಕೊಡು, ಯೋಗ್ಯವಾದ ಕರ್ಮಾನುಷ್ಠಾನವನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಡು. ಅನುಸಂಧಾನ ಮಾಡಿದಾಗ ನಾವು ಮಾಡಿದ ಕರ್ಮ ಜ್ಞಾನ ಸಾಧನೆ ಆಗಲಿಲ್ಲ ಅಂತಕ್ಕೆ ಕರ್ಮಯೋಗದ ಸಾರ ಅದಿಷ್ಟೇ. ಅದಿಲ್ಲದೆ ನೂರಾರು ವರ್ಷ ಬದುಕಿದ್ದು ಪ್ರಯೋಜನ ಇಲ್ಲ. ಇಲ್ಲಿ ಹೇಳ್ತಾರೆ, ಜೀವ ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ ಅವನಿಲ್ಲ 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 ಅಂತಂದ್ರೆ ಮನೆ ನಡುಗೆ ಹೋಗ್ತಾ ಇತ್ತು. ಅವನು ಸಂಪಾದನೆ ಮಾಡಿ ತರಲಿಲ್ಲ ಅಂದ್ರೆ ಅಕ್ಕಿ ಬೇಳೆನೇ ಇಲ್ಲ ಅನ್ನುವಂತಾಗ್ತಾ ಇತ್ತು ಮನೆಯಲ್ಲಿ. ಅವನಿಗೇನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ನಾವೇ ದೇವರಲ್ಲಿ ಕೇಳ್ತೀವಿ, ಸ್ವಾಮಿ ಅವರು ಅನುಭವಿಸೋದು ನೋಡ್ಲಿಕ್ಕೆ ಆಗ್ತಿಲ್ಲ, ಬೇಗ ಕರ್ಕೊಂಡು ಹೋಗ್ಬಿಡಪ್ಪ ಅಂತ. ಮತ್ತೆ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ನಾಳೆ ಬದುಕೋದು ಹೆಂಗೆ ಆಲೋಚನೆ ಬರೋದೇ ಇಲ್ಲ. ಇಷ್ಟು ದಿನ ಬದುಕಿಲ್ವಾ, ಇನ್ನು ಬದುಕೋ ಸಾಮರ್ಥ್ಯ. ಅಷ್ಟೇ ಅಷ್ಟೇ ಪ್ರಾರ್ಥನೆ. ಚೆನ್ನಾಗಿದ್ದಾಗ ಆರೋಗ್ಯವನ್ನು ಕೊಡುವಂತ ಪ್ರಾರ್ಥನೆ, ಹಾಸಿಗೆ ಹಿಡಿದಾಗ ಅನುಭವಿಸುವಂತೆ ಮಾಡಬೇಡ, ಬೇಗ ಕರ್ಕೊಂಡು ಹೋಗ್ಬಿಡುವಂತ ಪ್ರಾರ್ಥನೆ. ಅದಾದ್ಮೇಲೆ ಅವ್ರಿಗೆ ಭಕ್ಷ್ಯ ತುಂಬಾ ಇಷ್ಟ ಅಂತೇಳಿ ಅವ್ರ ಹೆಸರು ಹೇಳ್ಕೊಂಡು ತಿನ್ನುವಂತ ಆಸೆ. ನಮ್ಮ ಜೀವನ ಅಂದ್ರೆ ಅಷ್ಟೇ ರೀ. ಈ ಸಿಂಪಲ್ ಅಂತ ತಿಳ್ಕೊಂಡಾಗ ಎಂಥವ್ರಿಗಾಗಲಿ ವಿರಕ್ತಿ ಎಲ್ಲಿಂದಲೋ ಇಂಜೆಕ್ಟ್ ಮಾಡೋ ಇಂಜೆಕ್ಷನ್ ಅಲ್ಲ ವಿರಕ್ತಿ. ವೈರಾಗ್ಯ ಅನ್ನೋದು ಕೋವಿಡ್ ವ್ಯಾಕ್ಸಿನೇಷನ್ ಅಲ್ಲ. ವಿರಕ್ತಿ ಕಣ್ಣೆದ್ರೆ ಕಾಣ್ತಾ ಇರುತ್ತೆ, ನೋಡಿದಾಗ ಗೊತ್ತಾಗತ್ತೆ. ನೋಡಿದಾಗ ತಿಳ್ಕೊಂಡ್ಬಿಡ್ಬೇಕು, ನನ್ನಿಂದ ಏನೂ ಅಲ್ಲ, ನಾನೇನೂ ಇಲ್ಲ. ಅದನ್ನು ತಿಳ್ಕೊಂಡ್ಬಿಟ್ಟಾಗ ಈ ಕೆಲಸ ನನ್ನಿಂದ ಆಗ್ತಾ ಇದೆ ಅಂದ್ರೆ ಸ್ವಾಮಿ ನನ್ನಿಂದ ಮಾಡಿಸ್ತಾ ಇದ್ದಾನೆ. ನನ್ನಲ್ಲಿ ಎಕ್ಸ್ಕ್ಲೂಸಿವ್ನೆಸ್ ಏನಿಲ್ಲ, ನನ್ನಿಂದ ಸಾಧನೆ ಆಗಬೇಕು ಅಂತ ದೇವರು ಈ ಕಾಲಕ್ಕೆ ನನ್ನನ್ನು ಮುಂದೆ ಇಟ್ಟ, ನನ್ನಿಂದ ಮಾಡಿಸ್ತಾ ಇದ್ದಾನೆ. ನಾನು ಹೋದ್ಮೇಲೂ ನನ್ನಂತ ಅಥವಾ ನನಗಿಂತ ದೊಡ್ಡವರು ಯಾರೋ ಆ ಕೆಲಸ ಮುಂದುವರಿಸ್ಕೊಂಡು ಹೋಗ್ಬೋದು. ಹಿಂದಿನವ್ರು ಮಾಡಿಲ್ವಾ, ಈಗ ನಾನು ಮಾಡ್ತಿಲ್ವಾ, ಕಂಟಿನ್ಯೂ ಆಗ್ತಿಲ್ವಾ? ಈ ಪ್ರವಾಹದಲ್ಲಿ ನನ್ನನ್ನ ಸಾಧನೆಗೆ ಭಗವಂತ ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನೋದೇ ಅವರ ಕಾರುಣ್ಯ ಅನ್ನುವ ಭಾವನೆಯಿಂದ ಜೀವನ ಮಾಡಿದರೆ ಸಾರ್ಥಕವಾದಂತಹ ಜೀವನ. ಅವನು ಹೋದ, ದೇಹತ್ಯಾಗ ಮಾಡಿ ಮೇಲೆ ಹೋದ, ಪುಣ್ಯ ಪಾಪ ಅನುಭವಿಸಿದ. ಪುಣ್ಯ ಪಾಪ ಅನುಭವಿಸ್ತಾ ಇದ್ದ ಹಾಗೆ ಪುಣ್ಯಶೇಷ ಪಾಪಶೇಷ ಇಟ್ಟುಕೊಂಡು ಕೆಳಗೆ ಬಿದ್ದ. ಎಲ್ಲಿ ಬಂದ? ದ್ಯುಲೋಕಕ್ಕೆ ಬಂದ. ದ್ಯುಲೋಕದಿಂದ ಪರ್ಜನ್ಯ ಮೋಡದಲ್ಲಿ ಸೇರಿಕೊಂಡ, ಮಳೆಯಾಗಿ ಭೂಮಿಗೆ ಬಿದ್ದ. ಆಹಾರ ಪದಾರ್ಥವಾದ ಪುರುಷನ ಒಳಗೆ ಸೇರಿಕೊಂಡ, ಪುರುಷನ ಮೂಲಕ ಸ್ತ್ರೀ ಒಳಗೆ ಬಂದ. ಅಲ್ಲಿಂದ 15 ದಿನ 45 ದಿವಸ ತಿಂಗಳುಗಳು ಗಟ್ಟಲೆ ಮುಂದೆ ಒರಿತಾ 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 ಗರ್ಭವಿಜ್ಞಾನ. ಮುಂದೆ ಏನಾಯಿತು? ಅವನಿಗೆ ಕೈಕಾಲುಗಳು ಬರ್ಲಿಕ್ಕೆ ಶುರುವಾಯಿತು. ಮನೋಭಿಮಾನಿಗಳಾದ ರುದ್ರದೇವರ ಪ್ರವೇಶ ಆಯಿತು. ಮುಖ್ಯ ಪ್ರಾಣದೇವರ ವ್ಯಾಪಾರ ಇದ್ದೇ ಇದೆ. ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಬಂತು. ಒಳಗೆ ಇರುವಂತಹ ಕತ್ತಲುಗಳು, ಕಣ್ಣಿದೆ, ಬಾಯಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅನಾಯಾಸವಾಗಿ ಕೈ ಮುಗಿದ, ಪ್ರಾರ್ಥನೆ ಮಾಡಿದ, ಸ್ವಾಮಿ ಇನ್ನೊಮ್ಮೆ ನನ್ನನ್ನು ಇಲ್ಲಿ ಹಾಕಬೇಡ. ಅದಕ್ಕೋಸ್ಕರ ಗರ್ಭವಾಸ ಮಾಡೋದಲ್ವ ನಾವು. ಗರ್ಭವಾಸ ಅಂತ ಏನು ಹೇಳಿ, ಇನ್ನೊಮ್ಮೆ ನನ್ನನ್ನು ಅಲ್ಲಿ ಹಾಕಬೇಡ ಅನ್ನೋದಕ್ಕಾಗಿ ಒಂದು ಕಡೆ ಕಟ್ಟಾಕೊಂಡು ಕೂತ್ಕೊಳ್ಳೋದನ್ನೇ ನಾವೇನಂತೇವೆ? ಗರ್ಭವಾಸ ಮಾಡುವ ಉದ್ದೇಶ ಗರ್ಭವಾಸ ಮೋಚನೆಯನ್ನು ಮಾಡಿಸುವಂತ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕಷ್ಟೇ. ಈ 9 ದಿನಗಳು ಮಾಡಿದ ಗರ್ಭವಾಸ 360 ದಿನ ಮನೆಯಲ್ಲಿ ಆಗಬೇಕು. ಮಾನಸಿಕ ಭಾಗ. ಕೈ ಮುಗಿದು ಕೇಳ್ತಾನೆ, ಸ್ವಾಮಿ ನಿನಗೆ ಮಾತು ಕೊಡ್ತೀನಿ, ನಾನು ಇನ್ನೊಂದ್ಸಲ ಇದ್ರೊಳಗೆ ಬರುವಂತಹ ಕೆಲಸ ನಾನು ಮಾಡ್ಕೊಡಲ್ಲ. ದಯಮಾಡಿ ನನ್ನನ್ನು ಇಲ್ಲಿಂದ ಒನ್ಸ್ ಹೊರಗೆ ಹಾಕ್ಬಿಡು. ಭೂಮಿಗೆ ಬೀಳ್ತಾ ಇದ್ದಾಗೆ ನಿನ್ನ ಸ್ಮರಣೆ ಇಲ್ಲದೆ ನಾನು ಒಂದು ಕ್ಷಣ ಇರಲ್ಲ. ದೇವರಂತಾನೆ, ಪ್ರಾಮಿಸ ಅಂತಾನೆ ದೇವರು. ಎಸ್, ಇಟ್ವಿ. ದೇವರ ಕೈ ಮೇಲೆ ಕೈ ಇಟ್ಟೇ ಒಂದು 10 ತಿಂಗಳಾಗಲಿ ಅಂತ ಕಾಯ್ತಾ ಇದ್ರು ವಾಯುದೇವರು. ಪ್ರಸೂತಿ ವಾಯುದೇವರು ತಳ್ಳಿದ್ರು ಹೊರಗೆ. ಧಬ್ ಅಂತ ಬಿದ್ದ. ಬೀಳ್ತಾ ಇದ್ದ ಹಾಗೆ ಅವರ ಮುಖ ನಕ್ಕಿತು, ಹುಟ್ಟಿದವನ ಮುಖ ಹತ್ತಿತು. ಅಯ್ಯಯ್ಯೋ, ಮಗು ಅಳ್ತಾನೆ ಇಲ್ಲ ರೀ, ಸಮಸ್ಯೆ ಇರ್ಬೋದೇನೋ ಇದಕ್ಕೆ ಅಂತ ಅಂತಿಲ್ಲ ಅಲ್ವಾ? ಹುಟ್ಟುತ್ತಾ ಇದ್ದಾಗೆ ನೀನು ಅಳ್ಳಿಕ್ಕೆ ಹುಟ್ಟಿದ್ದು ಅಂತ ತೋರಿಸ್ಲಿಕ್ಕೆ ಹೊಡಿತಾರೆ. ಅದು ತಲೆಯ ಕೆಳಗೆ ಕಾಲ್ ಮೇಲ್ ಮಾಡಿ ಫಟ್ 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 ಅಂತ ಹೊಡಿತಾರೆ. ಅಳು 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 ಅಂತ. ಅಳೋದಿದ್ದೇ ಇದೆ ಅಂತ. ಆದ್ದರಿಂದ ಅರ್ಥ ಇದು ಅಳ್ತಾ ಇದ್ದ ಹಾಗೆ ಹಬ್ಬ ಅಂತೂ ಇಂತೂ ಹತ್ಬಿಟ್ಟ ಅಂತ ನಕ್ಬಿಟ್ರು. ಇವರೆಲ್ಲ ಹತ್ಕೊಂಡೇ ಬಂದು ಹೊರ್ತಾರೆ. ಹತ್ತ ಮೇಲೆ ಅವನಿಗೆ
ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕೂಸಿಗೆ. ದೇವರಿಗೆ ಮಾತು ಕೊಟ್ಟಿದೆ, ದೇವರಿಗೆ ಮಾತು ಕೊಟ್ಟ ನೆನಪು ತಲೆ ಒಳಗಿದೆ. ಬಟ್ ಇವರಿಗೆ ನನ್ನನ್ನು ದೂರ ಮಾಡ್ರಿ, ನಾನು ದೇವರಿಗೆ ಮಾತು ಕೊಟ್ಟಿದ್ದೇನೆ, ನಾನು ದೇವರಿಗೆ ಪ್ರಾಮಿಸ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಾಯಿಲ್ಲ. ದೇವರ ಮಾಯ ಅದು, ಬಾಯಿಲ್ಲ, ಅದಕ್ಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಅಡ್ಜಸ್ಟ್ ಮಾಡ್ತಾ 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 ಬಣ್ಣ ತೋರಿಸ್ತೀವಿ. ಇದು ನೋಡು ತಾತ, ಇದು ಮುತ್ತಾತ, ಅದಕ್ಕೆ ಕೂದಲಿಲ್ಲ, ಇದಕ್ಕೆ ಕೂದಲಿದೆ, ಇದು ಅಜ್ಜಿ, ಇದು ಅಮ್ಮ, ಇದಪ್ಪ, ಚಿಕ್ಕಮ್ಮ ಅಂತ ಪರಿಚಯ ಮಾಡಿಸ್ತಾ, ಬಣ್ಣಗಳನ್ನ ಪರಿಚಯ ಮಾಡಿಸ್ತಾ 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 ಒಳಗೆ ಮಾತು ಕೊಟ್ಟ ದೇವರನ್ನ ಮರೆಸ್ತಾ ಬಂದು ನಮ್ಮ ಲೆವೆಲ್ಲಿಗೆ ಇಳಿಸ್ಬಿಟ್ವಿ ಆ ಕೂಸನ್ನ. ಅದು ಇಳಿತಾ ಇದ್ದ ಹಾಗೆ ಆದರೂ ಇದೆ ದೇವರ ಆಲೋಚನೆ ತಲೆ ಒಳಗೇನೋ ಸ್ವಲ್ಪ ಬ್ಲರ್ ಆಗಿ ಬರ್ತಾ ಇದೆ. ಅದಾದ್ಮೇಲೆ ನಿನ್ನ ಜೀವನದ ಗುರಿ ಇದೆ ಅಂತ ಹೇಳಿದ ತಕ್ಷಣದಲ್ಲೇ ಆ ದೇವರ ವ್ಯವಸ್ಥೆ ಪೂರ್ತಿ ಮರ್ತೋಯ್ತು. ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಅದಕ್ಕೆ ದಾಸ ಹೇಳಿದ್ವಿ, ಎಂಥ ಜೀವನನಯ್ಯ ಎಂದು. ಮಾತು ಕೊಟ್ಟೋನು ನೀನೆ, ಮಾತು ಮರ್ತೋನು ನೀನೆ. ಮಾತು ಕೊಡು ಅಂತ ನಾನು ಹಿಂಗೆ ಕೇಳಿದ್ದ ಇಲ್ವಲ್ಲ, ಮುಚ್ಕೊಂಡಿರ್ಬೇಕು ತಾನೆ. ಈ ಆಟ ಆಡಿಸ್ತೀನಿ ಅಂತ ಗೊತ್ತು ತಾನೆ. ಬೆಳೆದ, ನಮ್ಮ ಥರನೇ ಆಗಬೇಕು ಅಂತಂದ್ರು. ಬೆಳೆದ 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 ಜವಾಬ್ದಾರಿ ಬಂತು, ಎಲ್ಲ ವ್ಯವಸ್ಥೆ ಆಯ್ತು. ಅವನಿಗೊಂದು ಜವಾಬ್ದಾರಿ ವ್ಯವಸ್ಥೆ ಮಾಡಬೇಕು ಅಂದ್ರು. ಕಂಟಿನ್ಯೂ ಆಗ್ತಾ ಇದೆ. ಕಂಟಿನ್ಯೂ ಆಗ್ತಾ 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 ದೇವರ ಸ್ತೋತ್ರ ಮಾಡಬೇಕು ಅನ್ನೋ ಬುದ್ಧಿ ಬಂತು. ನಾಲಿಗೆನೇ ಇಲ್ಲ, ಸ್ಪಷ್ಟ ಉಚ್ಚಾರಣೆ ಬರ್ತಾ ಇಲ್ಲ. ದೇವರ ಸ್ತೋತ್ರ ಮಾಡಬೇಕು ಅನ್ನೋ ಅತ್ಯಂತ ಉತ್ಸಾಹ ಇದೆ, ನಾಲಿಗೆ ಕೊಟ್ಟಿಲ್ಲ. ಪುಸ್ತಕ ಓದಬೇಕು ಅನ್ನೋ ಆಸೆ ಇದೆ, ಅಕ್ಷರ ಜ್ಞಾನ ಇಲ್ಲ. ಶಾಲಗ್ರಾಮ ತುಳಸಿಯನ್ನು ಪೂಜೆ ಮಾಡಬೇಕು ಅನ್ನೋ ಆಸೆ ಇದೆ, ಕೈ ಮೇಲೆ ಬರ್ತಾ ಇಲ್ಲ. ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇದೆ, ದೇಹ ಹೇಳ್ತಾ ಇಲ್ಲ. ಪ್ರದಕ್ಷಿಣೆ ಬರಬೇಕು ಅನ್ನೋ ಆಸೆ ಇದೆ, ಕಾಲೇ ಇಲ್ಲ. ಎಲ್ಲ ಆಸೆಗಳಿದೆ, ಮನಸ್ಸೇ ಇಲ್ಲ. ವಿಷ್ಣು ಮಾಯಾ ತದಾ ದೇಶ ಮನೋಬಾಹ್ಯಂ ಕರೋತಿ. ಅವೆರಡರ ಮಧ್ಯದಲ್ಲಿ ಭಗವಂತ ಜೀವನವನ್ನು ಕೊಟ್ಟಾಗ, ಅಮ್ಮ ಸಾಧನೆ ಮಾಡಿ, ಈ ಸಂಸಾರ ಚಕ್ರ ಇದನ್ನು ಸ್ಕಿಪ್ ಮಾಡಿಕೊಂಡು ಇದನ್ನ ಬೈಪಾಸ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತಂದವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮ್ಮನ್ನ ಈ ಬಂಧನದಲ್ಲಿ ಕಟ್ಟಿ ಹಾಕಿದ್ದು ನಾನೇ, ಆದ್ದರಿಂದ ಇದರಿಂದ ಬಿಡಿಸ್ತಕ್ಕಂಥವನು ನಾನೇ, ದೇವರು ಹೇಳೋ ಮಾತು. ಆದ್ದರಿಂದ ನಾನಾಗಿ ನಾನೇ ಸ್ವಿಮ್ ಮಾಡಿ ದಾಟಿ ಬಿಡ್ತೀನಿ ಅಂದ್ರೆ ಆಗದೆ, ಕುಡಿದು ಬಿಡ್ತೀಯ ನೀರನ್ನ. ಆದ್ದರಿಂದ ನಿನ್ನನ್ನ ದಾಟಿಸ್ತಕ್ಕಂಥವನು ನಾನೇ, ಆದ್ದರಿಂದ ನನ್ನನ್ನೇ ಸ್ತೋತ್ರ ಮಾಡು. ಕಾಲ ಬಂದಾಗ ನಿನ್ನನ್ನು ಹಾಗೆ ತೆಗೆದು ಬಿಸಾಡ್ತೇನೆ ಹೊರಗೆ ಅಂತ ಸ್ವಾಮಿ ಆದೇಶ ಮಾಡ್ತಾನೆ. ಆ ಆದೇಶವನ್ನು ಕೇಳಿದ ದೇವಭೂತಿ ದೇವಿ ತುಂಬ ಸಂತೋಷ ಆಯಿತು ಅಂತ ಭಗವಂತನಿಗೆ ನಮಸ್ಕಾರ ಮಾಡಿ ಅದ್ಭುತವಾದ ಸ್ತೋತ್ರ ಮಾಡ್ತಾಳೆ. ವಿಷ್ಣು ಕಪಿಲನಾಗಿ ಅವತಾರ ಮಾಡಿದ ನಿನ್ನ ಉಪಕಾರವನ್ನ ಜನ್ಮ ಜನ್ಮಕ್ಕೆ ನಾನು ಮರೆಯೋದಿಲ್ಲವೋ ಅಂತ ನಮಸ್ಕಾರ ಮಾಡಿದ ಮೇಲೆ ಅವನ ಅಮ್ಮನಿಗೆ ಪ್ರದಕ್ಷಿಣೆ ಬಂದು ಹೊರಟೇ ಹೋದ. ಎಲ್ಲಿ ಹೋದ? ಗಂಗಾಸಾಗರ ಸಂಗಮಕ್ಕೆ ಬಂದುಬಿಟ್ಟ. ಪೂರ್ವ ಸಮುದ್ರ, ಗಂಗೆ ಸಮುದ್ರಕ್ಕೆ ಎಲ್ಲಿ ಸೇರ್ತಾಳೆ ಅಲ್ಲಿ ಬಂದ. ನೋಡಿ, ಮನೆಯಲ್ಲವಳು ಎಲ್ಲ ಜೊತೆ ಇದ್ಲು, ಇಲ್ಲಿ ಬಂದ್ಲು, ಎಲ್ಲ ದೊಡ್ಡ ಸಂಸಾರ ಆಯಿತು. ಕಪಿಲ ಹೊರಟೋದ. ಈ ಉಳಿದಿದ್ಯಾರು? ಉದ್ಧರೇ ಆತ್ಮನಾತ್ಮಾನಂ, ಕೃಷ್ಣ ಹೇಳಿದ ಗೀತೆ ಮಾತು. ಜೊತೆಗೆಲ್ಲ ಇರ್ತಾರೆ. ಕಾಲ ಬಂದಾಗ ಉಳಿಯೋದ್ಯಾರು? ಪ್ಯೂರ್ ವೈರಾಗ್ಯ ಇದು, ಪರಿಶುದ್ಧವಾದ ವೈರಾಗ್ಯ. ಕಣ್ಣಲ್ಲಿ ನೀರು ಬಂತು ಕೊಡುಗೆ. ಸ್ವಯಂಭವ ಮನುವಿನ ಮಹಾರಾಜನ ಮಗಳು, ಇವಾಗ ಹರಿದ ಬಟ್ಟೆಯಲ್ಲಿಂತ ಒಬ್ಬ ಸಾಧಾರಣ ಹೆಣ್ಣು ಮಗಳು. ಕಪಿಲ ಮಾಡಿದ ಉಪದೇಶದ ಸಾರ ಹಾಗಿತ್ತು. ಗಟ್ಟಿಯಾಗಿ ದೇಹಾಭಿಮಾನವನ್ನು ಬಿಟ್ಲು, ಸಾಧನೆ ಮಾಡಿಕೊಂಡ್ಲು, ದೇಹವನ್ನೇ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗಿಬಿಟ್ಲು. ಆ ಮಹಾತಾಯಿಯ ದೇಹ ಪವಿತ್ರವಾಗಲಿ, ಆ ದೇಹದಿಂದ ನಮಗೆ ಸಂದೇಶ ಬರಲಿ ಅಂತ ಭಗವಂತ ಏನು ಮಾಡ್ದ? ಆ ದೇಹವನ್ನು ನದಿಯನ್ನಾಗಿ ಹರಿಸಿಬಿಟ್ಟ. ದೇವಭೂತಿ ದೇವಿ ನದಿಯಾಗಿ ಹರಿದು ಬಿಟ್ಲು. ಎಂಥ ನದಿ ಇದು! ಇನ್ನೊಂದಿದೆ, ಒಬ್ಬರನ್ನ ಕೊಲ್ಲಬೇಕು, ಅಂಬೆ ಭೀಷ್ಮನನ್ನ ಕೊಲ್ಲಬೇಕು ಅಂತ ಮಹಾಪ್ರತಿಜ್ಞೆಯನ್ನು ಮಾಡಿ ದೇಹತ್ಯಾಗ ಮಾಡಿದ್ಲು. ದೇವರು ಅವಳನ್ನೂ ನದಿಯನ್ನ ಹರಿಸಿದ. ಮಹಾಭಾರತ ಉಲ್ಲೇಖ ಮಾಡುತ್ತೆ. ಬೇರೆ ಯಾರೂ ಮುಟ್ಟದ, ಜ್ಞಾನಿಗಳು ಸಾಧನೆ ಮಾಡದ, ಅಷ್ಟಲ್ಲ ಆಚಮನಕ್ಕೂ ಅಯೋಗ್ಯವಾದ ನದಿಯಾಗಿ ಬಂದ್ಲು ಅಂಬೆ. ಮಹಾಭಾರತ ಉದ್ಯೋಗ ಪರ್ವದ ಕೊನೆಯಲ್ಲಿ ಬರುತ್ತೆ.
ಅಂಬಾದೇವಿ ಜ್ಞಾನಿಗಳು ನೋಡೋದನ್ನ ಆಚಮನ ಮಾಡಲಿಕ್ಕೂ ಉಪಯೋಗ ಬರದ ನದಿಯಾಗ ಹರಿದು ಬಿಟ್ಲು. ಯಾಕೆ? ಅವಳ ಮನಸ್ಸಲ್ಲಿ ಏನಿತ್ತು? ಕಾಮ, ಕ್ರೋಧ, ಲೋಭ, ಮೋಹ. ಭೀಷ್ಮ ಸಾಯ್ಬೇಕು. ಅದಕ್ಕೊಂದು ಶಾಪ ಕಾರಣ ಇದೆ ಬಿಡಿ. ಆ ನದಿಯಲ್ಲಿ ಇವತ್ತಿಗೂ ಕೂಡ ಜ್ಞಾನಿಗಳು ಸ್ನಾನ ಮಾಡೋದಿಲ್ಲ, ಆಚಮನ ಮಾಡೋದಿಲ್ಲ, ಆ ನದಿ ಹೆಸರನ್ನು ಹೇಳೋದಿಲ್ಲ, ನದಿ ನೋಡೋದಿಲ್ಲ. ಅಷ್ಟು ಜ್ಞಾನಿಗಳಿಂದ ಪರಿತ್ಯಕ್ತವಾದ ನದಿ ಅಂತ ಹೇಳ್ತಾರೆ. ಈ ನದಿ ದೇವಹೂತಿ ನದಿಯ ಹರಿದಲ್ಲ, ಜ್ಞಾನಿಗಳೆಲ್ಲ ಅಪೇಕ್ಷೆ ಪಡುವ ನದಿ. ಮನಸ್ಥಿತಿಯನ್ನು ಡಿಪೆಂಡ್ ಮಾಡಿಕೊಂಡು ನಮ್ಮ ವೈಭವ ಅಂತ ಕಪಿಲನಾಮಕ ಭಗವಂತ ದೇವಹೂತಿ ದೇವಿಗೆ ಉಪದೇಶ ಮಾಡಿದ ಈ ತತ್ವಸಾರವನ್ನು ಶ್ರವಣ ಮಾಡಿದಂತಹ ವ್ಯಕ್ತಿಗಳಿಗೆ ಯಥಾಯೋಗ್ಯವಾಗಿರತಕ್ಕಂಥ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕಪಿಲ ಕೊಟ್ಟು ಅನುಗ್ರಹ ಮಾಡ್ತಾನೆ ಎನ್ನುವ ಫಲಶ್ರುತಿಯೊಂದಿಗೆ ತೃತೀಯ ಸ್ಕಂಧ ಶ್ರೀಮದ್ ಭಾಗವತವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ 4ನೇ ಸ್ಕಂಧ ಭಾಗವತ ಆರಂಭ ಆಗುತ್ತೆ. 4ನೇ ಸ್ಕಂಧ ಆರಂಭ ಆಗುವಾಗ ಮತ್ತೆ ಸ್ವಯಂಭುವ ಮನುವಿನ ವಂಶವನ್ನು ಇನ್ನೊಮ್ಮೆ ಹೇಳ್ತಾರೆ. ಅದು ಬೇಡ, ಕಂಟಿನ್ಯೂ ಮಾಡ್ತಾ ಹೋದರೆ ದೇವಹೂತಿ ದೇವಿಯ 9 ಜನ ಮಕ್ಕಳು. ಆ 9 ಜನ ಮಕ್ಕಳಿಗೆ ಕ್ರಮ ಪ್ರಕಾರವಾಗಿ ನಡೆದ ಸಂತಾನದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲಿ ಮರೀಚಿಗಳಿಗೆ ಯಾರನ್ನು ಕೊಟ್ಟು ಮದುವೆ ಮಾಡಿದ್ರು? ಕಲಾದೇವಿಯನ್ನು ಕೊಟ್ಟು. ನಾನು ಪ್ರಧಾನರನ್ನು ಮಾತ್ರ ಹೇಳ್ತೀನಿ. ಕಲಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಕಲಾದೇವಿಯಲ್ಲಿ ಇಬ್ಬರು ಬಂದರು, ಪೂರ್ಣಿಮಂತ, ಕಶ್ಯಪ. ಆ ಕಶ್ಯಪ ದಿತಿ, ಅದಿತಿ ಮೊದಲಾದ ಮಕ್ಕಳನ್ನು ಹೆಂಡತಿಯನ್ನು ಮದುವೆ ಮಾಡಿಕೊಂಡ. ಸುರ, ಅಸುರ, ಯಕ್ಷ, ಉರಗ, ಕಿನ್ನರ ಸಮಸ್ತ ಪ್ರಪಂಚಕ್ಕೂ ಮೂಲಭೂತನಾಗಿ ಬಂದವನು ಯಾರು? ಕಶ್ಯಪ. ಅವನ ವಂಶ ವಿಸ್ತಾರ, ಸೂರ್ಯವಂಶ ಅಲ್ಲಿಂದ ಬಂತು. ಅದಾದ ಮೇಲೆ ಅತ್ರಿ ಮುನಿಗಳು ಯಾರನ್ನು ಮದುವೆ ಮಾಡಿಕೊಳ್ತಾರೆ? ಅನಸೂಯಾದೇವಿ. ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡುವ ಸಂದರ್ಭದಲ್ಲಿ ಯಾರು ಬಂದರು? ತ್ರಿಮೂರ್ತಿಗಳು ಬಂದು ಕೂತ್ಬಿಟ್ರು. ಅತ್ರಿ ಕೇಳ್ತಾರೆ, ನಾನು ಕರೆದಿದ್ದು ಒಬ್ಬನನ್ನೇ, ಅದಕ್ಕೆ ನಾವೊಂದು ಕಥೆಯನ್ನು ಹೇಳ್ತೀವಿ. ನಮ್ದೆಲ್ಲ ರೆಕ್ಕೆ ಪುಕ್ಕ ಸೇರಿಸೋತಾರೆ ನಮ್ಮ ಕಥೆ. ಇದ್ದಿದ್ದಲ್ಲಿ ಇದ್ದ ಹಾಗೆ ಹೇಳ್ಬಿಟ್ರೆ ನಾವು ಒಪ್ಪೋದೇ ಇಲ್ಲ. ಸ್ವಲ್ಪ ಓವರ್ ಎಕ್ಸಾಜರೇಟ್ ಆಗಿ ಹೇಳಿದ್ರೆ ನಮ್ಗೆ ಆನಂದ ಅಲ್ವಾ? ಸ್ಪೈಸಿ ಆಗಿರ್ಬೇಕು ಕಥೆಗಳು, ಮಸಾಲ. ಅತ್ರಿ ಮುನಿಗಳು ಅನಸೂಯಾದೇವಿ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ತ್ರಿಮೂರ್ತಿಗಳು ಬಂದರು. ನೀವು ಮಕ್ಕಳಾಗಬೇಕು ಅಂದಾಗ ನೀನು ನಗ್ನವಾಗಿ ಬರಬೇಕು. ಯಾವ ದೇವತೆಗಳು ಕೇಳ್ತಾರೆ? ಯಾವ ಪುರಾಣದಲ್ಲಿದೆ ಕಥೆ ಇದು? ನಗ್ನವಾಗಿ ಬರಬೇಕು ಅಂದಾಗ ಅನಸೂಯೆ ತನ್ನ ವಿಶಿಷ್ಟವಾದಂತಹ ಪಾತಿವ್ರತ್ಯದಿಂದ ಅವ್ರ ಮೇಲೆ ನೀರು ಪ್ರೋಕ್ಷಣೆ ಮಾಡಿಬಿಟ್ಲು. ಯಾರ ಮೇಲೆ? ತ್ರಿಮೂರ್ತಿಗಳ ಮೇಲೆ. ಇಷ್ಟಿಷ್ಟೇ ಮಕ್ಕಳಾಗ್ಬಿಟ್ರು. ಅವಾಗ ಅವಳು ಸ್ತನ್ಯಪಾನವನ್ನು ಮಾಡಿಸಿ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದಳು. ಯಾರು? ವೇದವ್ಯಾಸದವರಿಗೆ ಎಲ್ಲ ಕಥೆ ಇದು ನನಗೆ ಗೊತ್ತಿಲ್ವಲ್ಲ ಅಂತಾರೆ ವೇದವ್ಯಾಸದೇವರು. ಇವಾಗ ಇನ್ನೊಂದು ಲೆವೆಲ್ ಇದೆ. ನನಗೆ ಸಾಮಾನ್ಯವಾಗಿ ಅವಾಗವಾಗ ಈ ಪುಸ್ತಕಗಳ ಅಭಿಪ್ರಾಯವನ್ನು ನೀವು ಕೊಡಿ ಆಚಾರ್ಯ ಅಂತ ಕೇಳ್ತಾ ಬರ್ತಾ ಇರ್ತೀನಿ. ಅಭಿಪ್ರಾಯವನ್ನು ಬರ್ಕೊಡಿ ನೀವು ಅಂತ ಪ್ರಿಂಟ್ ಮಾಡುವಾಗ. ಸ್ವಲ್ಪ ತಪ್ಪುಗಳನ್ನು ನೋಡುವಂಥ ಕೆಲಸ ನಾನು ಮಾಡ್ತೀನಿ, ಅದನ್ನು ಎಡಿಟ್ ಮಾಡ್ಕೊಳ್ಳೋ ಕೆಲಸ ಆದ್ದರಿಂದ ತಂದು ಕೊಡುವಾಗ ಪುರಾಣೋಕ್ತವಾದ ಮಹಾಗಣಪತಿಯ ಮಹಿಮೆಗಳು ಅಂತ ಒಂದು ಪುಸ್ತಕ. ಸಾಮಾನ್ಯವಾಗಿ ಪುರಾಣವನ್ನು ಸ್ವಲ್ಪ ಪರಿಚಯ ಇದೆ ನನಗೆ. 36 ಪುರಾಣವು. ಅದರಲ್ಲೊಂದು ಪುಸ್ತಕ ಬಂತು. ಆಯ್ತು ಪುಸ್ತಕ ಬಂತು. ಆ ಪುಸ್ತಕದಲ್ಲಿ ಗಣಪತಿಯ ಮಹಿಮೆಗಳು ಅಂತ ಅದರಲ್ಲಿ ಪುಸ್ತಕ ಬಂದರೆ ತೆಗೆದು ನೋಡ್ತಾ ಇದ್ದರೆ ವಸುದೇವ ಪೂಜೆ ಮಾಡಿದ ಮಹಾಗಣಪತಿಯ ಮಹಿಮೆ ಅಂತ ಒಂದು ಚಾಪ್ಟರ್. ವಸುದೇವ ಗಣಪತಿನ ಯಾವಾಗ ಪೂಜೆ ಮಾಡಿರ್ಬೋದು. ಪುರಾಣಗಳು ಯಾವಾಗ ಅಂತ ಬಂದರೆ ಕೃಷ್ಣಾವತಾರ ಆಯ್ತಲ್ಲ. ಕೃಷ್ಣಾವತಾರವಾದಾಗ ಬುಟ್ಟಿ ಬಂತಲ್ಲ, ಬುಟ್ಟಿಲಿ ತಗೊಂಡು ಹೋಗ್ತಾ ಇದ್ದಾನಂತೆ. ಮಳೆ ಸುರಿದೋಗ್ತಿದೆ, ಏನೋ ಛತ್ರಿಗಿತ್ರಿ ಸಿಕ್ತು ಶೇಷ. ನದಿ ಮುಂದೆ ತಂದಿಟ್ಟ, ನದಿ ಪ್ರವಾಹ. ನನಗೆ ಯಾಕೆ ಇಷ್ಟು ವಿಘ್ನ ಬಂತು ನನಗೆ ಅಂತ ವಸುದೇವ ಟೆನ್ಷನ್ ಆಗೋಯ್ತು. ಅಶರೀರವಾಣಿ ಆಯಿತು. ನದಿ ದಾರಿ ಬಿಡಬೇಕಾದ್ರೆ ಮಹಾಗಣಪತಿಯ ಪೂಜೆ ಮಾಡು ಅಂತಂದಾಗ ನಾವು ಗಣೇಶನಿಗೆ ಅವಮಾನ ಮಾಡ್ತಾ ಇದ್ದೀವಿ. ನಾವಿಲ್ಲಿ ನಮ್ಮ ತಲೆಗೆ ಬರ್ತಾ ಇಲ್ಲ. ಅವಾಗ ಮಗುವನ್ನ ನೆಲದ ಮೇಲೆ ಕುಕ್ಕಿ ಕೆಳಗಿಟ್ಟು ಅಲ್ಲಿ ಗಣೇಶನನ್ನ ಪೂಜೆ ಮಾಡಿದ್ದಕ್ಕೆ ನದಿ ದಾರಿ ಬಿಡಿತು, ತಗೊಂಡೋಗಿಟ್ಟ. ಈ ಕಥೆಗಳಿಂದ ನಾವು ಹೇಳಿ ಯಾರು ದೊಡ್ಡವರು ಮಾಡ್ತಾ ಇರೋದು? ಗಣಪತಿಯ ಸ್ಥಾನ ಎಷ್ಟು ಎತ್ತರ ಸ್ಥಾನ ಅಂತ ನಮಗೆ ಗೊತ್ತು. ಅವನನ್ನ ಪೂಜೆ ಮಾಡದೆ ನಾವು ಯಾವ ಕೆಲಸ ಮಾಡಲ್ಲ. ಗಣಪತಿಯ ಸ್ಮರಣೆ ಮಾಡದೆ
ಅವನ ಆರಾಧನೆ ಮಾಡದೆ, ಅವನ ಅನುಗ್ರಹವನ್ನು ಸಂಪಾದನೆ ಮಾಡದೆ ಯಾವ ಕೆಲಸನೂ ಇಲ್ಲ. ಅದಕ್ಕಿಂತ ವಿಕೃತವಾದ ಕಥೆಗಳನ್ನು ಸೇರಿಸಬೇಕಾ? ನಾನಿದನ್ನು ಪುರಾಣಗಳಲ್ಲಿ ಇಲ್ಲ ಈ ಕಥೆ. ಗಣೇಶನ ಮಹಿಮೆಯನ್ನೇ ಕೊಂಡಾಡುವಂತಹ ಪುರಾಣದಲ್ಲಿ ಕಥೆ ಇಲ್ಲ ಅಂದಿದ್ದಕ್ಕೆ ಇನ್ಮೇಲೆ ನೀವು ಕೊಡಲ್ಲ ಪುಸ್ತಕ ಅಂತಂದ್ರು ಸಂತೋಷ ಸ್ವಾಮಿ. ಅಂದ್ರೆ ನಮಗೆ ಪುರಾಣಗಳಲ್ಲಿ ಇಲ್ಲದ ವಿಚಿತ್ರವಾದ ಕಥೆಗಳನ್ನೆಲ್ಲ ಕೇಳಿದಾಗ ಆನಂದ ಆಗುತ್ತೆ. ಹಾಗೆ ದತ್ತಾತ್ರೇಯನ ಚರಿತ್ರೆ, ದತ್ತಾತ್ರೇಯನ ಬಗ್ಗೆ ಸುಮಾರು 25-30 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾರೆ ಇಲ್ಲಿ ದತ್ತ ಮಹಿಮೆಯನ್ನು. ಮತ್ತೆ ಮತ್ತೊಂದು ನಮ್ಮಲ್ಲಿ ಕಲ್ಪನೆ ಇದೆ, ದತ್ತಾತ್ರೇಯ ಅಂತಂದ್ರೆ ಅವನಿಗೆ 3 ತಲೆ ಇದೆ ಎನ್ನುವ ಕಲ್ಪನೆ. ನಾನು ಎಲ್ಲಾ ಕಡೆ ಹೇಳ್ತೀನಿ, ಅದು ಅಶಾಸ್ತ್ರೀಯವಾಗಿರ್ತಕ್ಕಂಥ ಕಲ್ಪನೆ. ಯಾವ ಪುರಾಣದಲ್ಲಿಯೂ ನಾವು ಯಾವ ದೇವದೇವಿಯರ ಬಗ್ಗೆ ಕಲ್ಪನೆ ಮಾಡಬೇಕು ಅಂತಂದ್ರೆ ಪುರಾಣವೇ ನಮಗೆ ಪ್ರಧಾನ. ಪುರಾಣದಲ್ಲಿ ಮಹಾಭಾರತದಲ್ಲಿ ಹೇಳದೇ ಇರತಕ್ಕಂಥದ್ದು ನಮಗೆ ಪ್ರಮಾಣ ಅಲ್ಲ. ಎಲ್ಲರೂ ವೇದವ್ಯಾಸರಿಂದಲೇ ಬಂದದ್ದಾದ್ದರಿಂದ 3 ಜನ ದೇವತೆಗಳಿಂದ 3 ಜನ ಮಕ್ಕಳಾದ್ರು ಅಂತ ಸ್ಪಷ್ಟ ಉಲ್ಲೇಖ ಇದೆ. ಅತ್ರೇ ಪತ್ನಿರಸೂಯಾತ್ರೀನ್ ಜಗ್ನೆ ಸುಯಶಸ ಸುತ ದತ್ತಂ ದುರ್ವಾಸಸಂ ಸೋಮಂ. ದತ್ತ, ದುರ್ವಾಸ, ಸೋಮ. ಸೋಮ ಚತುರ್ಮುಖ ಬ್ರಹ್ಮದೇವರ ಆವಿಷ್ಟನಾಗಿ ಚಂದ್ರನಾಗಿ ಅವತಾರ ಮಾಡಿದ. ಯಾರು? ಬ್ರಹ್ಮ. ಸ್ವರೂಪಾವತಾರ ಅಲ್ಲ, ಆವೇಶಾವತಾರ. ಬ್ರಹ್ಮನಿಗೆ ಅವತಾರ ಇಲ್ಲ. ಅದಾದ ಮೇಲೆ ಮಹಾರುದ್ರದೇವರು ಸದಾಶಿವ ಉಮಾಪತಿ ಯಾರಾಗ ಅವತಾರ ಮಾಡಿದ್ದು? ದುರ್ವಾಸರಾಗ ಅವತಾರ ಮಾಡಿದ್ರು. ಅವ್ರ ಹೆಸರೇನು? ದುರ್ವಾಸ. ನಾವೇನ್ ಕರಿತೀವಿ? ದೂರ್ವಾಸ. ದುರ್ವಾಸ ಅಂದ್ರೆ ಗೊತ್ತಾ? ಅವರನ್ನ ಇಟ್ಟುಕೊಂಡು ಮೈಂಟೈನ್ ಮಾಡೋದು ಬಹಳ ಕಷ್ಟ. ಇವತ್ತು ಬರ್ತೀವಿ ಅಂತ ಹೇಳಿ ಹೊರಟ್ಬಿಡ್ತಾರೆ, 1 ವರ್ಷ ಆದ್ರೂ ಬರಲ್ಲ. ವೆಯ್ಟ್ ಮಾಡ್ತಾ ಇರ್ಬೇಕು. ಅನ್ನ ತಿನ್ನಬಾರ್ದು, ತಿಂದ್ರೆ ಶಾಪ ಕೊಟ್ಬಿಡ್ತಾರೆ. ಅಂಥ ಮಹಾನುಭಾವರನ್ನ ಸೇವೆ ಮಾಡಿದ ಮಹಾನುಭಾವಗಳು ಕುಂತಿದೇವಿ. ಆ ಸೇವೆಗೆ ಒಲಿದದ್ದಕ್ಕೆ ಪಾಂಡವರ ಅವತಾರ ಮಂತ್ರ ಕೊಟ್ಟು, ನೋಡಮ್ಮ ನಿನ್ನ ಸೇವೆ ನಂಗೆ ಸಂತೋಷ ಆಗೋಯ್ತು, ಒಂದು ಮಂತ್ರೋಪದೇಶ ಮಾಡ್ತೇನೆ. ಅದನ್ನು ಹೇಳ್ತಾ ಇದ್ದಾಗ ಬರದೇ ಇರೋ ದೇವತೆಗಳೇ ಇಲ್ಲ ಅಂತಂದ್ರು. ಅವಳ ಕರೆದ ದೇವತೆಗಳು ಇಂಥವ್ರನ್ನ ಇಂದ್ರ, ಯಮಧರ್ಮರಾಜ, ವಾಯು, ಅಶ್ವಿನಿ ದೇವತೆಗಳು, ಸೂರ್ಯ, ಸ್ವೋತ್ತಮ ದೇವತೆಗಳನ್ನೆಲ್ಲ ಕರೆದು ಬಿಟ್ರು. ಸೂರ್ಯನನ್ನ ಕರೆದು ಟೈಮಿಂಗ್ ಕರೆಕ್ಟ್ ಆಗಿರಲಿಲ್ಲ, ಪರಿತಿಕ್ತನಾದ. ಆದ್ದರಿಂದ ದುರ್ವಾಸನ ವೈಭವ ಅಪಾರವಾದದ್ದು. ಅವ್ರ ಮೇಲೂ ಒಂದು ಕಟ್ಟಕತೆ ಕಟ್ಟಿದ್ದೀವಿ ನಾವು ಮಹಾಭಾರತದಲ್ಲಿ. ದುರ್ವಾಸರು ದುರ್ಯೋಧನನಿಂದ ಪ್ರೇರಿತರಾಗಿ ಪಾಂಡವರನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದುಬಿಟ್ಟಿದ್ದಾರೆ. ಎಲ್ಲಿಗೆ ಬಂದ್ರು? ಕಾಡಿಗೆ ಬಂದ್ರು. ಕಾಡಿಗೆ ಬಂದಾಗ ದುರ್ಯೋಧನ ಗೊತ್ತಿದ್ದ ವಿಷಯ, ಅಕ್ಷಯ ಪಾತ್ರೆ ಒಂದಿದೆ, ಅಕ್ಷಯ ಪಾತ್ರೆನ ತೊಳೆದು ಬೋರ್ಲ್ ಹಾಕ್ಬಿಟ್ರೆ ಅದೇನೂ ಕೊಡಲ್ಲ. ಕುಲ್ಜಾಸಿನ ಸಿಂಹ ಅದು. ಅಕ್ಷಯ ಪಾತ್ರೆನ ತೊಳೆದು ಬೋರ್ಲ್ ಹಾಕಿಬಿಟ್ರೆ ಅದೇನು ಕೊಡಲ್ಲ. ಆ ಟೈಮ್ ನೋಡ್ಕೊಂಡು ನೀನು ಹೋಗು ಅಂತಂದ್ರು. ಊಟ ಎಲ್ಲ ಆಗಿತ್ತು, ದ್ರೌಪದಿದು ಊಟ ಆಗಿತ್ತು. ಊಟ ಹಾಕು ಅಂದಾಗ ಟೆನ್ಷನ್ ಆಗೋಯ್ತು. ಸ್ನಾನ ಮಾಡ್ಕೊಂಬ ಅಂತ ಹೋಗ್ತಾಳೆ. ಸ್ನಾನ ಮಾಡ್ಕೊಂಬ ದುರ್ವಾಸರು ಬಂದಾಗ ಆ ಪಾತ್ರೆಯಲ್ಲಿ ಏನ್ ಮೆತ್ಕೊಂಡಿತ್ತು? ಪಾಪ ಯಾರಿಗೋ ಸೊಪ್ಪಿನ ಹುಳಿ ತುಂಬಾ ಇಷ್ಟ, ಸೊಪ್ಪು ಮಿಕ್ಕಿತ್ತು ಅದರಲ್ಲಿ ಹರಿಕತೆ ಹೇಳುವಾಗ. ಇನ್ಯಾರಿಗೋ ಚಿತ್ರಾನ್ನ ಇಷ್ಟ, ಅನ್ನ ಮಿಕ್ಕಿತ್ತು. ಏನೋ ಒಂದು ಕೃಷ್ಣ ಬಂದ, ಪಾಪ ತೊಳೆದ ಪಾತ್ರೆಯಲ್ಲಿ ಮಿಕ್ಕಿದ್ದ ಅನ್ನ ತಿಂದುಬಿಟ್ಟ ಕೃಷ್ಣ. ಅವನು ಪಾಪ ಮಳೆ ಬರ ನೋಡಿ ಆಗ್ತದೆ. ನಮ್ಮ ದೇವರಿಗೆ ಶುದ್ಧವಾದ ಪಾತ್ರೆಯಲ್ಲಿ ಅಧಿಕಾರ ಮಾಡಿ ನೈವೇದ್ಯ ಇಲ್ಲ. ತೊಳೆದು ಮುಚ್ಚಿಟ್ಟ ಪಾತ್ರೆ ದ್ರೌಪದಿಗೆ ತೊಳೆಯಕ್ ಬರಲ್ಲ. ಅವಳಿಗೆ ನೆಟ್ಟಿಗೆ ಮುಸುರೆಗಿಸ್ರೆ ಹೋಗಿ ಪಾತ್ರೆ ತೊಳೆಯಕ್ ಬರಲ್ಲ ಅಂತ ದ್ರೌಪದಿಗೆ ಮಾಡೋ ಅವಮಾನ, ಅಕ್ಷಯ ಪಾತ್ರೆಗೆ ಮಾಡೋ ಅವಮಾನ, ಸರ್ವೋತ್ತಮನಾದ ಭಗವಂತನಿಗೆ ಮಾಡತಕ್ಕಂಥ ಅವಮಾನ, ರುದ್ರದೇವರ ಅವತಾರ ಭೂತರಾದಂಥ ದುರ್ವಾಸರಿಗೆ ಮಾಡುವಂಥ ಅವಮಾನ. ಇದು ಮಹಾಭಾರತದಲ್ಲಿ ಬಂದಿಲ್ಲ. ಮೂಲ ಮಹಾಭಾರತ ತೆಗೆದು ನೋಡಿದ್ರೆ ವನಪರ್ವದಲ್ಲಿ ಕಥೆ ಇಲ್ಲ. ಯಾರೋ ಸೇರಿಸಿದ್ರು, ಚೆನ್ನಾಗಿತ್ತು, ನಾವೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ. ಹಾಗೆ ಒಬ್ಬರ ಮಹಿಮೆ ನೋಡುವಾಗ ಶುದ್ಧವಾಗಿ ನೋಡಬೇಕು. ರುದ್ರದೇವರ ಅವತಾರರಾಗಿ ದುರ್ವಾಸರು, ನಾರಾಯಣನ ಅವತಾರನಾಗಿ ದತ್ತ ಬಂದ. ದತ್ತ ಅಂದ್ರೆ ಏನು ಗೊತ್ತಾ? ಕೊಡಲ್ಪಟ್ಟಿದ್ದೇನೆ, ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ. ಆದ್ದರಿಂದ ಅವನು ಯಾರಾದ? ದತ್ತ. ಆ ದತ್ತನ ವೈಭವ ಹೇಗಿದೆ ಅಂದ್ರೆ, ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ರಿ ಬ್ರಹ್ಮಚಾರಿ ಅಂದ್ರೆ ಹಾಗಿರ್ಬೇಕ್ರಿ ಅಂತ ಇದ್ರಂತೆ ಎಲ್ಲ. ದತ್ತನಿಗೆ ಇಷ್ಟ ಇಲ್ಲ. ಅದನ್ನ ಯಾರು ಫಾಲೋ ಮಾಡಬಾರ್ದು ಅಂತ ಅವನೇನ್ ಮಾಡ್ಲಿಕ್ಕೆ ಶುರು ಮಾಡ್ದ?
ಒಂದು ಹುಡುಗಿ ಸಹವಾಸ ಮಾಡಿ ಶುರು ಮಾಡಿಬಿಟ್ಟ. ಮಹಾಲಕ್ಷ್ಮೀ ದೇವಿನೇ ಆ ರೂಪದಿಂದ ಆ ಹುಡುಗಿ ಸಹವಾಸ ಮಾಡ್ತಾ ಇದ್ದಾನಪ್ಪ, ಇವನ ಹತ್ರ ಹೋಗಿ ದತ್ತ ನಾಟಕ ಮಾಡ್ತಾ ಇದ್ದಾನೆ ಅಂತ ಮತ್ತೆ ಅವನ ಹತ್ರ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನ್ ಮಾಡ್ದ? ಕುಡಿಯುವಂತೆ ನಾಟಕ ಮಾಡ್ತಾ ಶುರು ಮಾಡ್ದ. ಅವಾಗೆಲ್ಲ ಏನ್ ಮಾಡ್ಬಿಟ್ರು, ಒಳ್ಳೆ ಹುಡುಗ ಅಲ್ಲ, ಕುಡಿತಾನೆ, ಹುಡುಗಿ ಸಹವಾಸ ಇದೆ, ಬಿಟ್ಬಿಡೋಣ ದೂರ, ಅವ್ರಿಗೆ ಅದೇ ಬೇಕಾಗಿತ್ತು. ಅವಾಗ ಅವನ ಹತ್ತಿರಕ್ಕೆ ಬಂದ ಮಹಾನುಭಾವನೇ ಅಲರ್ಕ. ಅವನ ಹೆಸರೇನು? ಅಲರ್ಕ. ಅವಳು ಮಾರ್ಕಂಡೇಯ ಪುರಾಣದ ಆರಂಭದ ದತ್ತಾತ್ರೇಯನ ಮಹಿಮೆ ಮಾರ್ಕಂಡೇಯ ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ. ದತ್ತಾತ್ರೇಯ ಅಲರ್ಕನ ಗುರು. ಅಲರ್ಕ ಅಂದ್ರೆ ಮೀನಿಗೆ ಹುಚ್ಚುನಾಯಿ ಅಂತ. ಅವರಮ್ಮ ಏನ್ ಹೆಸರಿಟ್ಲು ಮಗನಿಗೆ? ಹುಚ್ಚುನಾಯಿ ಅಂತ ಇಟ್ಲು. ಆ ತಾಯಿ ಮಹಾನುಭಾವಳು, ಲೋಕದಲ್ಲಿ ಹುಚ್ಚರಂತೆ ಇರುವಂತ ದತ್ತಾತ್ರೇಯನ ಹತ್ತಿರ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದ ವ್ಯಕ್ತಿ. ಅದಾದ ಮೇಲೆ ಹೈಹಯ, ಯಾರವನು? ಕಾರ್ತವೀರ್ಯ, ದತ್ತಾತ್ರೇಯನ ಶಿಷ್ಯ. ಪ್ರಹ್ಲಾದನಿಗೆ ದತ್ತಾತ್ರೇಯ ಪಾಠ ಮಾಡಿದ್ದಾನೆ ಅಂತ ಉಲ್ಲೇಖ ಬರುತ್ತೆ. ಅಂಥ ದತ್ತಾತ್ರೇಯ ಯಾರ ಮೊಮ್ಮಗ? ಕರ್ದಮ ದೇವಭೂತಿಯರ ಮೊಮ್ಮಗ. ದೇವಭೂತಿ ನಮ್ಮ ಅಜ್ಜಿಯಿಂದ ದತ್ತಾತ್ರೇಯ ಅಂತಾನೆ ಎನ್ನುವಾಗ ದೇವಭೂತಿ ದೇವಿಯ ಯೋಗ್ಯತೆ ಗೊತ್ತಾಗಿದೆ. ಅವಳು ಸಾಧನೆ ಮಾಡಬೇಕಾದ್ದೇ ಇಲ್ಲ, ಆದರೂ ನಾನು ಹೇಳು ಸಾಧನೆ ಮಾಡ್ತಾನೆ. ಈಗೆಲ್ಲ ಒಂದೊಂದೇ ಮಕ್ಕಳು. ಭೃಗುಮುನಿಗಳ ಹೆಂಡತಿ ಖ್ಯಾತಿ ದೇವಿ, ಅವಳಲ್ಲಿ ಮಹಾಲಕ್ಷ್ಮಿ ಅವತಾರ ಮಾಡಿ ಬರ್ತಾಳೆ. ಯಾವ ರೂಪದಿಂದ? ಭಾರ್ಗವಿ ಎನ್ನುವ ರೂಪದಿಂದ ಬರ್ತಾಳೆ. ಹೀಗೆ ಒಂದೊಂದೇ ವಂಶ ವಿಸ್ತಾರ ಆಯಿತು. ಅದಾದ ಮೇಲೆ ಮುಂದಕ್ಕೆ ತಿಳಿಸಿಕೊಡುವಾಗ ಆಕೂತಿ ದೇವಿಯೇ ರುಚಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾರೆ. ಅದು 8ನೇ ಸ್ಕಂದದಲ್ಲಿ ಬರುತ್ತೆ. ಇನ್ನು ಉಳಿದವಳು ಯಾರು? ಪ್ರಸೂತಿ. ಆ ಪ್ರಸೂತಿ ದೇವಿಯನ್ನು ಯಾರು ಕೊಟ್ಟು ಮದುವೆ ಮಾಡಿದ್ರು? ದಕ್ಷನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ದಕ್ಷನಿಗೆ ಎಷ್ಟು ಜನ ಮಕ್ಕಳಾದ್ರು? 16 ಜನ ಹೆಣ್ಣು ಮಕ್ಕಳಾದ್ರು. 13 ಜನಗಳನ್ನು ಯಾರಿಗೆ ಕೊಟ್ಟ? ಯಮಧರ್ಮರಾಜನಿಗೆ ಕೊಟ್ಟ. ಅದರಲ್ಲಿ ಶಾಂತಿ, ಪುಷ್ಟಿ, ತುಷ್ಟಿ ಅಂತೆಲ್ಲ ಬರ್ತಾರೆ. ಅದರಲ್ಲಿ ಕೊನೆಯ ವ್ಯಕ್ತಿ ಯಾರು? ಮೂರ್ತಿ. ಆ ಮೂರ್ತಿ ದೇವಿಗೆ 4 ಜನ ಮಕ್ಕಳಾದರು. ಹರಿ, ಕೃಷ್ಣ, ನರ, ನಾರಾಯಣ. ಅದರಲ್ಲಿ ನರ ಎಂದು ಹೇಳಿದೆ. ಹರಿ, ಕೃಷ್ಣ, ನಾರಾಯಣ ಸಾಕ್ಷಾತ್ ಭಗವಂತನ ಅವತಾರ. ಆ ನಾರಾಯಣ ನರನ ಜೊತೆಯಲ್ಲಿದ್ದು ಇವತ್ತಿಗೂ ಕೂಡ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. 13 ಆಯ್ತು. ಇನ್ನು ಒಂದು ಸ್ವಧಾ. ಯಾರಿಗೆ ಕೊಟ್ಟರು? ಪಿತೃಭ್ಯ ಸ್ವಧಾ. ನಾಡದ್ದು ಇದೆ ಇಲ್ಲಿ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಾಗುತ್ತೆ. ಪಿತೃಭ್ಯ ಸ್ವಧಾ. ಪಿತೃದೇವತೆಗಳು ಯಾರನ್ನು ಕೊಟ್ಟು ಮದುವೆ ಮಾಡ್ತಾರೆ? ಸ್ವಧಾದೇವಿಯನ್ನು. ಇನ್ನೊಬ್ಬಳಿದ್ಲು ಸ್ವಾಹ ಅಂತ. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು? ಅಗ್ನಿ. ನಮ್ಮಲ್ಲಿ ಸ್ವಾಹ ಅಂದ್ರೆ ಸ್ವಾಹ ಮಾಡಿಬಿಟ್ರು ಅವರು ಅಂತ. ಸ್ವಾಹಾದೇವಿ ಮಹಾನುಭಾವ ದೇವತೆ, ಅವಳನ್ನ ಅಗ್ನಿ ಕೊಟ್ಟು ಮದುವೆ ಮಾಡಿದ್ದಾರೆ. 15 ಆಯ್ತು. ಇನ್ನು ಉಳಿದವಳು ಯಾರು? ಅವಳ ಹೆಸರೇನು? ದಾಕ್ಷಾಯಣಿ, ಸತಿ. ಇವರಲ್ಲಿ ಎಲ್ಲರ ಸಂಸಾರ ಮುಂದುವರಿಯಿತು. ಈ ಹುಡುಗಿ ಸತ್ತೇ ಹೋಗ್ತದೆ. ಮೈತ್ರೇಯರಂತಾರೆ, ಈ ಹುಡುಗಿ ಏನಾದ್ಲು? ಹೋಗೇ ಬಿಟ್ಲು. ಅವಾಗ ಕೇಳ್ತಾರಲ್ಲ, ಯಾರಿಗೆ ಕೊಟ್ಟು ಮದುವೆ ಮಾಡಿದ್ದ ಹುಡುಗಿಯನ್ನ? ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ್ದ ಹುಡುಗಿಯನ್ನ. ರುದ್ರದೇವರಂತ ಅಳಿಯನನ್ನ ಪಡೆದ್ರು, ಆ ಹುಡುಗಿ ಯಾಕೆ ಬದುಕಲಿಲ್ಲ? ಪ್ರಶ್ನೆ ಮಾಡ್ತಾರೆ. ಅಳಿಯ ಎಂಥವನು ಅಳಿಯ? ಶಿವ ಸಾಮಾನ್ಯ ಅಲ್ಲ. ಹುಡುಕಿ ಕೊಟ್ಟಿದ್ದು, ಬ್ರಹ್ಮದೇವರ ಆದೇಶ ಅಂತ ಮದುವೆ ಮಾಡಿಕೊಟ್ಟಿದ್ದು. ಯಾಕೆ ಬದುಕಲಿಲ್ಲ? ಅದಕ್ಕೊಂದು ಕಥೆ ಹೇಳ್ತಾರೆ. ಅದೇ ಅತ್ಯಂತ ಪ್ರಧಾನವಾದ ಭಾಗವತದ ಕಥೆಗಳಲ್ಲೇ ನಮಗೆ ರೋಮಾಂಚನ ಉಂಟು ಮಾಡುವಂತಹ ಕಥೆ ದಕ್ಷ ಯಜ್ಞ ಪ್ರಸಂಗ. ಯಾವ ಕಾರಣದಿಂದಲೂ ದೊಡ್ಡವರಿಗೆ ದ್ರೋಹ ಮಾಡಬಾರದು ಅನ್ನೋದನ್ನು ತಿಳಿಸಿಕೊಡುವ ಪ್ರಸಂಗ. ದಕ್ಷ ಚತುರ್ಮುಖ ಬ್ರಹ್ಮದೇವರ ಹೆಬ್ಬೆಟ್ಟಿಂದ ಹುಟ್ಟಿ ಬಂದವನು. ಪ್ರಜಾಪತಿಗಳಿಗೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿದ್ದಂತಹ ವ್ಯಕ್ತಿ ದಕ್ಷ ಪ್ರಜಾಪತಿ. ಅವನೇನು ಮಾಡ್ತಾನೆ, ಯಾರ್ದೋ ಮನೆಯಲ್ಲಿ, ದೇವತೆಗಳ ಮನೆಯಲ್ಲಿ ಒಂದು ದೊಡ್ಡ ಯಾಗ ಇಟ್ಟುಕೊಂಡಿದ್ರು. ಆ ಯಾಗ ಇಟ್ಟುಕೊಂಡಿದ್ದಾಗ ಎಲ್ಲ ದೇವತೆಗಳು ಬಂದು ಸೇರಿದ್ದಾರೆ. ಆ ಯಾಗದಲ್ಲಿ ಸೇರಿದರೆ
ತ್ರಿಮೂರ್ತಿಗಳು ಬಂದು ಕೂತಿದ್ದಾರೆ, ಎಲ್ಲರೂ ಅಲ್ಲಲ್ಲಿ ಕೂತಿದ್ದಾರೆ. ಕೊನೆಯದಾಗಿ ಪ್ರವೇಶ ಮಾಡಿದವನು ಯಾರು? ದಕ್ಷ. ಆ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರವೇಶ ಮಾಡಿದವನು ದಕ್ಷ. ದಕ್ಷ ಅಲ್ಲಿ ಬರ್ತಾ ಇದ್ದ ಹಾಗೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಮರ್ಯಾದೆ ಕೊಡ್ಬೇಕಲ್ಲ. ದಕ್ಷ ಎಲ್ಲಿ ಬರ್ತಾನೆ? ದಕ್ಷನ ಯೋಗ್ಯತೆ ಎಲ್ಲಿ? ತಾರತಮ್ಯದಲ್ಲಿ. ಹನ್ನೊಂದು ಅರ್ಧ. ದಕ್ಷ, ಅನಿರುದ್ಧ, ಗುರು, ಶಚಿ, ರತಿ, ಸ್ವಯಂಭವ, ಈ 6 ಜನ ಸಮಾನ ಕಕ್ಷೆಯಲ್ಲಿ ಬರತಕ್ಕಂತಹ ವ್ಯಕ್ತಿಗಳು. ನಿತ್ಯ ಹೇಳ್ತಿರಲ್ಲ, ದಕ್ಷ ಸಮ ಅನಿರುದ್ಧ ಗುರು ಶಚಿ ರತಿ ಸ್ವಯಂಭುವರಾರ್ವರು. ಪಕ್ಷ ಪ್ರಾಣನಿಗಿಂತ ಕಾಮನು ಕಿಂಚಿದಧಿಕನು ಇಂದ್ರನು. ದೇವ ಇಂದ್ರನಿಗಧಿಕ ಮಹರುದ್ರ ಶೇಷ ಸಮದೇವ ಗರುಡರು. ಕೇವಲ ಜಿಗರು ಶೇಷ ಗರುಡಗೆ ದೇವಿ ಭಾರತಿ ಸರಸ್ವತಿ. ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು. ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಮ. ಅನಂತ ಗುಣದಿಂದ ಕುಮಿಗಧಿಕನು ಘನ ಸಮರು ಇವಗಿಲ್ಲ ಜಗದೊಳು. ಹನುಮ ಹೃತ್ಪದ್ಮವಾಸಿಗೆ ಸತ್ಯ ಜಗತಿದು ಪಂಚಭೇದವು. ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಆ ಒಂದು ಕೃತಿ ನಮ್ಮ ಬಾಯಲ್ಲಿ ಇದ್ದು ಬಿಟ್ರೆ ತಾರತಮ್ಯ ಪೂರ್ತಿ ಸ್ಪಷ್ಟ. ತಾರತಮ್ಯ ಏನಾಗುತ್ತೆ? ದಕ್ಷ 10ರಲ್ಲಿ ಬರ್ತಕ್ಕಂತಹ ವ್ಯಕ್ತಿ. ಅಂತಹ ದಕ್ಷ ಪ್ರಜಾಪತಿ ಅವನಿಗಿಂತ ಕೆಳಗಿರುವ ಎಲ್ಲರೂ ಎದ್ದು ನಿಂತ ಗೌರವ ಕೊಡ್ತಾರೆ. ಕೂತ ವೆಯ್ಟ್ ಮಾಡ್ತಾ ಇದ್ದ, ನನಗೆ ಗೌರವ ಕೊಟ್ಟೋರನ್ನ ನೋಡೋದಕ್ಕಿಂತ ಯಾರು ಗೌರವ ಕೊಡಲ್ಲ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ನನ್ಗೆ ಯಾಕೋ ಗೌರವ ಕೊಡಲಿಲ್ಲ, ಅವನು ಯಾಕೆ ಕೊಡಲಿಲ್ಲ. ಸ್ವಲ್ಪ ಸಮಯ ವೆಯ್ಟ್ ಮಾಡಿದ. ಕಣ್ಣೆದುರು ಕೂತಿದ್ದಾನೆ ಅಳಿಯ, ದೊಡ್ಡ ದೇವತೆ, ಎದ್ದು ನಿಂತುಕೊಂಡು ಮರ್ಯಾದೆ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದ. ಎದ್ರೋ ಇಲ್ವೋ ಅವರು? ಈಗೋ ಹೊರಟಾಯ್ತು ಅವನಿಗೆ. ಸಭೆಯಲ್ಲೇ ಮಾನ ಮರ್ಯಾದೆಯನ್ನ ಬಿಟ್ಟವನಾಗಿ, ನಾಚಿಕೆಯನ್ನ ಬಿಟ್ಟವನಾಗಿ ಎದ್ದು ನಿಂತ. ಯಾರು ಇವನಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದು? ತ್ರಿಮೂರ್ತಿಗಳಲ್ಲಿ. ಎಂಥ ದೊಡ್ಡ ಮಾತು, ಮಹಾಪಚಾರ. ಯಾರು ಕೊಟ್ಟಿದ್ದು ಇವನಿಗೆ ಈ ಸ್ಥಾನವನ್ನ? ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನನೇ ಇಲ್ಲ. ಈ ಬ್ರಹ್ಮದೇವರ ಮಾತನ್ನ ಕೇಳಿ ಎಂಥ ಗಿಣಿಯಂತ ಮಗುವನ್ನ ಇವನಿಗೆ ಕೊಟ್ಟಾಗಾಯ್ತಲ್ಲ. ಅಲ್ಲಿ ಹೇಳುವಾಗ ರುದ್ರದೇವರ ಬಗ್ಗೆ ಒಂದು ಮಾತು ಹೇಳ್ತಾನೆ, ಅವರ ಕಣ್ಣು ಕೋತಿ ಕಣ್ಣಿದ್ದಾಗಿದೆ ಅನ್ನೋ ಮಾತು. ಅಂದ್ರೆ ದೊಡ್ಡವರು ವಿಚಾರ ಮಾಡಬೇಕು. ಮರ್ಕಟಲೋಚನ, ಕೋತಿಯಂತೆ ಕಂಡಿರುವ ಈ ವ್ಯಕ್ತಿಗೆ ನಾನು ಹುಡುಗಿ ತಗೊಂಡು ಕೊಟ್ಬಿಟ್ಟಲ್ಲ. ಭಿನ್ನ ಮರ್ಯಾದೆ ಗೆಟ್ಟವನು. ಆದ್ದರಿಂದ ಇವನಿಗೆ ಇನ್ಮೇಲಿಂದ ಯಜ್ಞದಲ್ಲಿ ಭಾಗವನ್ನು ಕೊಡೋದೇ ಬೇಡ ಅಂತ ಶಾಪ ಕೊಟ್ಬಿಟ್ಟು. ಶಾಪ ಕೊಡ್ತಾ ಇದ್ದ ಹಾಗೆ ಮುಂದೆ ಏನಾಯ್ತು? ಎದ್ದಿಂತರು. ಯಾರು ಎದ್ದಿಂತರು? ನಂದಿ ಎದ್ದಿಂತ. ಏನಯ್ಯ, ಏನ್ ನೀನ್ ತಲೆಹರಟೆ ಮಾತಾಡ್ತಿರೋದಿಲ್ಲಿ? ಯಾರನ್ನ ನೀನು ಏನು ಅಂತ ಅಂದುಕೊಂಡಿದ್ಯಾ? ಯಾರಿಗೆ ಶಾಪ ಕೊಡ್ತಾ ಇದ್ಯಾ? ನೀನು ಯಾರಿಗೆ ಶಾಪ ಕೊಟ್ಟಿದ್ಯೋ ಅವರು ಹಾಳಾಗೋದಿಲ್ಲ, ನಿನ್ನ ತಲೆ ನಾಶ ಆಗೋಗ್ಲಿ. ನಿನಗೆ ಮೇಕೆ ತಲೆ ಬಂದು ಸೇರ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ನಿನಗೆ ತತ್ವಜ್ಞಾನ ಹೊರಟು ಹೋಗ್ಲಿ ಶಾಪ ಕೊಟ್ಟರು. ಅದರ ಮಧ್ಯದಲ್ಲಿ ಈ ಭೃಗುಮುನಿಗಳೇ ಮೊದಲಾದ ಬ್ರಾಹ್ಮಣರೆಲ್ಲ ಇದ್ರಲ್ಲ, ಅವರೆಲ್ಲ ಶಿವನಿಂದೆ ಆಗೋದನ್ನು ನೋಡಿ ಸುಮ್ಮನೆ ಇದ್ದಾರೆ. ಅವ್ರಿಗೆ ಶಾಪ ಕೊಟ್ಟ, ಈ ಬ್ರಾಹ್ಮಣರೆಲ್ಲರೂ ನಾಶವಾಗಿ ಹೋಗ್ಲಿ, ಜ್ಞಾನವೇ ಬರೋದು ಬೇಡ ಅಂತ ಶಾಪ ಕೊಟ್ಟ. ಅದನ್ನು ನೋಡಿ ಭೃಗುಮುನಿಗಳಿದ್ರು, ನಾವೇನ್ ಮಾಡಿದ್ವಪ್ಪ? ನಿಮ್ ಗಲಾಟೆ ಮಧ್ಯದಲ್ಲಿ ನಮ್ನ್ಯಾಕೆ ಹಿಡಿತಾ ಇದ್ಯಾ? ನೀವೆಲ್ಲರೂ ಹಾಳಾಗೋಗಿ ಭವವ್ರತಧರ ಏಚ, ನೀವೆಲ್ಲ ಹಾಳಾಗೋಗ್ರಿ ಏನ್ ಶಾಪ ಕೊಟ್ರು. ಬರೀ ಅವನಿಗೆ ಶಾಪ, ಇವನಿಗೆ ಶಾಪ, ಇವ್ರ ಶಾಪ, ಅವ್ರ ಶಾಪ. ಇದನ್ನ ಕೇಳಿ ರುದ್ರದೇವರ ಮನಸ್ಸಿಗೆ ಬೇಜಾರಾದಂತೆ ನಾಟಕವನ್ನು ಮಾಡ್ತಾ ಅವರಲ್ಲಿಂದ ಏನ್ ಮಾಡ್ತಾರೆ? ಎದ್ದು ಬಂದ್ಬಿಟ್ರು. ಅವರ ಮನಸ್ಸಿಗೆ ಬೇಜಾರಿಲ್ಲ, ಬರೀ ಶಾಪವೇ ಆಯ್ತು. ಯಾರ್ದೋ ಮನೆ ಪ್ರೋಗ್ರಾಮ್ ಹೋಗಿ ಗಲಾಟೆ ಮಾಡ್ಕೊಂಡು ಮನೆಗೆ ಬಂದಾಗ, ನಾವು ಗಲಾಟೆ ಮಾಡಿದ್ದೆಲ್ಲಿ ನಮ್ಮ ಮನೇಲಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಯಾರ್ದೋ ಮನೆ ಕರೆದವ್ರೆ ನೋಡಿ, ಕೊನೆಗೆ ಅವ್ರ ಮನೆ ಫಂಕ್ಷನ್ ಏನಾಯ್ತು ಅಂತ ಹೇಳಲೇ ಇಲ್ಲ. ಅವ್ರ ಮನೇಲಿ ಏನೋ ಫಂಕ್ಷನ್, ಬೇಕಾದ ದೇವತೆಗಳೆಲ್ಲ ಬಂದು ಕರೆದು ಕೂಡಿಸಿದಾರೆ. ಇವ್ರು ಕಿತ್ತಾಡ್ಕೊಂಡ್ಬಿಟ್ರೆ ನನ್ನಿಂದ ಆಯ್ತಲ್ಲ ಅಂತ ಬಂದ್ಬಿಟ್ರು ಮನಸ್ಸಿಗೆ.
ಜಗದ್ಗುರು, ಅವ್ರಿಗೇನು ದುಃಖ ಇಲ್ಲ, ಆದರೂ ಬಂದರು. ಇದು ವೈಮನಸ್ಯ ದೊಡ್ಡದಾಗ್ತಾ ಬಂತು, ಗಲಾಟೆ ಬೆಳೀತಾ ಬಂತು. ಆ ಗಲಾಟೆ ಬೆಳೀತಾ ಬಂದಾಗ ಏನಾಗಿದೆ, ಚತುರ್ಮುಖ ಬ್ರಹ್ಮದೇವರು ದಕ್ಷ ಪ್ರಜಾಪತಿಗೆ ಒಂದು ಒಳ್ಳೆ ಪ್ರಮೋಷನ್ ಕೊಟ್ಟರು. ಏನಂತ? ನೀನು ಪ್ರಜಾಪತಿ ಪತಿಯಾಗು ಅಂತ. ಅಂದ್ರೆ ಯಾರಿಗೆ ದುರಹಂಕಾರ ಬರುತ್ತೆ ದೇವರು ಏನ್ ಮಾಡ್ತಾನೆ, ಅವ್ರನ್ನ ಮೇಲಾಗ್ತಾನೆ. ಯಾಕೆ ಕೆಳಗೆ ಬಿದ್ದರೆ ಮತ್ತೆ ಹೇಳಕ್ಕಾಗಲ್ಲ ಅವನಿಗೆ ಅಂತ, ಹಾಗೆ ಮಾಡಿಬಿಡೋಣ ಅಂತ. ದೊಡ್ಡವನಾದಾಗ ಏನ್ ಮಾಡ್ದ, ಅವನು ಶಿವದ್ವೇಷವನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡ. ಅದೇ ಪ್ರಶ್ನೆ. ದೊಡ್ಡ ಸ್ಥಾನ ಕೊಟ್ಟರು ದೇವರು, ಯಾರನ್ನ ದ್ವೇಷ ಮಾಡಬಾರ್ದು ಅವರನ್ನ ದ್ವೇಷ ಮಾಡಬೇಕು ಅಂತ ಹೊರಟ. ಶಿವದ್ವೇಷಕ್ಕೆ ಈ ಸ್ಟೇಜ್ ಅನ್ನ ಯೂಸ್ ಮಾಡಿಕೊಂಡ. ಆದ್ದರಿಂದ ನಾವು ಮಾಡಬಾರದ್ದು ಯಾವುದು? ಶಿವದ್ವೇಷ. ರುದ್ರದೇವರ ದ್ವೇಷ ಅನರ್ಥಕ್ಕೆ ಸಾಧನ. ನಿನ್ನೆ ಒಂದು ಹೇಳಿದೆ ನಾನು, ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ, ಕಾಡಲ್ಲಿ ಓಡ್ತಾ ಇದ್ದಾನೆ. ಅರ್ಚಕರು ಶಿವಾಲಯದ ಬಾಗಿಲು ತೆಗೆದು, ಬಾರಪ್ಪ ಬಾಗಿಲು ಹಾಕ್ಬಿಡ್ತೀನಿ, ಹುಲಿ ಓಡೋಗುತ್ತೆ ಅಂತಂತಾರೆ. ಶಿವಾಲಯಕ್ಕೆ ನಾನು ಬರಲ್ಲ. ಅಲ್ಲೊಂದು ಹಾಳು ಬಾವಿ ಇರುತ್ತೆ. ಅವನಂತಾನೆ, ಹಾಳು ಬಾವಿಗೆ ಬಿದ್ದಾದ್ರೂ ಸಾಯ್ತೀನಿ, ಹುಲಿಗೆ ಬಾಯಿಗೆ ಸಿಕ್ಕಾದ್ರೂ ಸಾಯ್ತೀನಿ, ನಾನು ಶಿವಾಲಯಕ್ಕೆ ಹೋಗೋದಿಲ್ಲ. ಎಂಥ ತಮೋಯೋಗ್ಯವಾದಂತಹ ಬುದ್ಧಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮ ತಂಬಿಗೆ ಅಂದ್ರೆ ಹೀಗೆ, ಅಲ್ಲಿ ತಂಬಿಗೆನೇ ಇಲ್ಲ. ಯಾಕೆ ಹೇಳಿ? ಕಂಠದಲ್ಲಿ ಯಾರಿದ್ದಾರೆ? ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸ್ಸಮಾಶ್ರಿತ. ರುದ್ರದೇವರು ಇರುವಂತಹ ಜಾಗವೇ ನಮಗೆ ಬೇಡ. ಅವ್ರು ಕೊನೆಗೆ ಹೋಗೋದೆಲ್ಲಿಗೆ? ಬೇಡ, ನಾ ಅಲ್ಲಿಗೆ ಹೋಗಲ್ಲ. ಯಾಕೆ? ಶಿವ ಇರ್ತಾನಲ್ಲಿ. ಹೇಳ್ತಾರ ಮಾತಾದನ್ನವರು? ಅನ್ನಬೇಕ್ರಿ. ಶಿವ 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 ಎನ್ನಿರೋ. ದಾಸರು ಹೇಳಿಲ್ವಾ? ಅವನ ಹೆಸರು ಹೇಳಲಿಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಆ ದೇವಿ ಹೇಳ್ತಾಳೆ, ಯಾರನ್ನ ದ್ವೇಷ ಮಾಡಬಾರ್ದು ಅವರನ್ನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ಆಹ್ವಾನವನ್ನೇ ಕೊಡಲಿಲ್ಲ, ಆಹ್ವಾನವೇ ಇಲ್ಲ. ಉಳಿದ ಪ್ರಪಂಚಕ್ಕೆಲ್ಲ ಆಹ್ವಾನ, ಮಗಳೋಳು ಏನಿಗಿಲ್ಲ. ಅವಾಗ ಸತೀದೇವಿಗೆ ಈ ವಿಷಯ ಗೊತ್ತಾಗಿ ಆ ತಾಯಿ ಏನ್ ಮಾಡ್ತಾಳೆ, ರೀ ನಾನು ನಮ್ಮ ಗಂಡನ ತಂದೆ ಮನೆಗೆ ಹೋಗಿ ಯಜ್ಞ ನೋಡ್ಕೊಂಡು ಬರ್ತೀನಿ ಇಂದಾಗ ಅವ್ರಂತಾರೆ, ಬೇಡ, ಯಾರೇ ಆಗಿರ್ಲಿ ಮರ್ಯಾದೆ ಇಲ್ಲ ಜಾಗಕ್ಕೆ ನಾವು ಹೋಗಬಾರದು. ಮರ್ಯಾದೆ ಇಲ್ಲದ ಜಾಗಕ್ಕೆ ಕಾಲಿಡಬಾರದು. ತತ್ರಾಪಿ ನಿಮ್ಮಪ್ಪನಿಗೆ ದುರಹಂಕಾರ ಬಂದಿದೆ, ಬೇಡ. ವಿದ್ಯೆ, ತಪಸ್ಸು, ಅಧಿಕಾರ, ಸಂಪತ್ತು ಇದೆಲ್ಲ ಯೋಗ್ಯನಾಗಿದ್ದಾಗ ಮಾತ್ರ. ಅಯೋಗ್ಯನಾಗಿದ್ದಾನೆ, ತಲೆಗೆ ಮದ ಬಂದಿದೆ, ನೀನು ಹೋಗಬಾರ ಅಲ್ಲಿಗೆ ಅಂತಂದು. ಅವಾಗ ಒಳಂತಾಳೆ, ನಮ್ಮ ಅಪ್ಪನ ಮನೆ ಅಲ್ವಾ, ನಾನು ಆಡಿ ಬೆಳೆದ ಮನೆ, ಏನ್ ತಪ್ಪು ಹೋದ್ರೆ? ಬೇಡ ಅಂದ್ರೆ ಬೇಡ. ಅದಕ್ಕೆ ಅವಳು ಅನ್ಕೊಂತಾಳೆ, ಅಲ್ರಿ ನೀವು ಏನೇ ಆಗ್ಲಿ ಹೆಣ್ಕೊಟ್ಟು ಮಾವ ತಾನೆ, ನಿಂತ್ಕೊಂಡು ಸುಮ್ಮನೆ ಮಾವ ಹೆಂಗಿದ್ದೀರಾ ಗೊತ್ತಾಯ್ತು. ನಿಮ್ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಅನಂತ ಜನ್ಮಗಳು ಹೋದ್ರು ನೀವು ಕೂಡುವ ಚೇರ್ ಮೇಲೆ ನಿಮ್ಮ ಮಾವನಿಗೆ ಕೂಡಕ್ಕಾಗಲ್ಲ. ಅವ್ರಿಗೆ ಆ ಯೋಗ್ಯತೆ ಇಲ್ಲವೇ ಇಲ್ಲ. ನೀವು ಸುಮ್ಮನೆ ಎದ್ದು ಹಾಯ್ ಚೆನ್ನಾಗಿದ್ದೀರಾ, ಹೇಗಿತ್ತು ಪ್ರಯಾಣ ಅಂದ್ರೆ ಮುಗುದೇ ಹೋಯ್ತು. ಮತ್ತೆ ಮಾತಾಡ್ಸೋದೇ ಇಲ್ಲ. ಹಂಗಂದಿದ್ರೆ ಆಗ್ತಿತ್ತಲ್ಲ ಅಂತಂದಾಗ ಶಿವ ಅಂತಾನೆ, ಒಬ್ಬರಿಗೆ ಮರ್ಯಾದೆ, ಒಬ್ಬರಿಗೆ ನಮಸ್ಕಾರ, ಒಬ್ಬರಿಗೆ ಸ್ವಾಗತ, ಇದೆಲ್ಲ ಮಾಡ್ತೀವಿ ಅಂದ್ರೆ ಅವರಿಗೆ ಮಾಡೋದಲ್ಲ, ಒಳಗಿರುವ ಭಗವಂತನಿಗೆ. ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವನ ದೇಹ ಮಾನಿದೆ. ನನಗೆ ನಮಸ್ಕಾರ ಮಾಡಿದರು ಜನಗಳು ಅಂತಂದುಕೊಂಡ್ರೆ ಹಾಳಾಗಿದ್ದು ನಾನು. ನನ್ನೊಳಗಿನ ಭಗವತ್ತತ್ವಕ್ಕೆ ನಮಸ್ಕಾರ, ಸ್ವಾಗತ, ಮರ್ಯಾದೆ, ಸನ್ಮಾನ ಎಲ್ಲವೂ ದೇವರಿಗೆ. ನಿಮ್ಮ ಅಪ್ಪನಿಗೆ ಅನುಸಂಧಾನ ಇಲ್ಲ. ಬೇಡ, ನಾನು ಹೋಗ್ತೀನಿ. ಪಾರ್ವತಿ ಸತೀದೇವಿ ಮಹಾನುಭಾವರು, ಗೊತ್ತಿರುವ ಈ ನಾಟಕ ಯಾಕೆ ಆಡಬೇಕು? ಲೋಕಕ್ಕೊಂದು ಪಾಠ ಆಗಲಿ ಅಂತ ಗಂಡ ಹೆಂಡತಿ ಮಾಡ್ತಾ ಇರ್ತಕ್ಕಂಥ ನಾಟಕ ಇದು. ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಹಾಗ ಅವರೆಲ್ಲ
ನಮ್ಮ ಹಾಗೆ ಅಂತ ಅಂದ್ಕೊಂಡೆ ನರಕಕ್ಕೆ ಬೀಳ್ತೀವಿ ನಾವು. ಮಹಾನ್ ಭಾವರು ಅವ್ರು ಅನ್ಕೊಂಡ್ರು ಇಲ್ಲಿದ್ರೂ ದುಃಖ, ಅಲ್ಲಿ ಹೋದ್ರೂ ದುಃಖ, ಅಲ್ಲಿ ಹೋಗೇ ಅವಳಿಗೆ ದುಃಖ ಆಗಲಿ, ಅದರಿಂದ ಲೋಕಕ್ಕೊಂದು ಪಾಠ ಆಗಲಿ, ಲೋಕದ ಕಲ್ಯಾಣ ಆಗಲಿ, ದಕ್ಷನಂತಹ ಸಾತ್ವಿಕ ಉದ್ಧಾರ ಆಗಲಿ ಅಂತ ನಂದಿ ಭೃಂಗಿಗಳನ್ನು ಜೊತೆ ಮಾಡಿ ಕಳಿಸ್ಕೊಟ್ರು. ಏನು ಅವರೆಲ್ಲ ಅವರು ವಾದ್ಯ ಹೊಡಿತಾರಂತೆ. ಅವರು ವಾದ್ಯ ಹೊಡೆಯೋದೇನು ಗೊತ್ತಾ, ಎರಡು ಬುರುಡೆಗಳನ್ನ ತಾಳ ಹೊಡಿತಾ ಹೋಗೋದು. ವಿಚಿತ್ರವಾಗಿದೆ. ವೀಣಾ ವಾದ್ಯಗಳು ಬೇಕಂತ ಅವರಿಗೆ. ವೀಣೆ ನುಡಿಸ್ಬೇಕು ಅನ್ನೋ ಆಸೆ ಆದ ಹೊಟ್ಟೆ ಹಿಂಗೆ ಅನ್ಕೊಂಡು ಒಳಗಿಂದ ಕರಳನ್ನು ತೆಗೆದು ತಂತಿಗಳು ಮಾಡಿ ನುಡಿಸ್ತಾರೆ. ನೋಡಿದವ್ರು ಯಾರು ಏನಾಗಬೇಡ. ಭೂತಗಣಗಳ ವೈಭವ ಅಂದ್ರೆ ಇದೆ, ಭೂತಗಣಗಳ ಮಹತ್ವ ಅಂದ್ರೆ ಇದೆ. ಹೋಯ್ತು, ಎಲ್ಲ ಹೋದ್ರು. ಹೋದ್ರೆ ನೀವು ಸ್ವಲ್ಪ ಹೊರಗೆ ನಿಂತಿರಿ, ನಾನು ಹೋಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಫಂಕ್ಷನ್ ಹೇಗಾಗ್ತಾ ಇದೆ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತಂದು ಮನೆಗೆ ಬರ್ತಾಳೆ. ಯಾರೂ ಮಾತಾಡಿಸ್ತಾ ಇಲ್ಲ. ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟಿದೆ, ಅವರು ಫಂಕ್ಷನ್ನಿಗೆ ಬಂದ್ರೆ ಯಾರೂ ಮಾತಾಡಿಸಬಾರದು. ಸರಿ, ಅಮ್ಮ ಆದ್ರೂ ಮಾತಾಡಿಸ್ತಾಳೇನೋ ಅಂತ ಅಮ್ಮನ ಹತ್ರ ಹೋದ್ರೆ ಮುಖ ತಿರುಗಿಸ್ಕೊಂಡ್ಬಿಟ್ಟು ಅವರಮ್ಮ. ಇದಕ್ಕಿಂತ ಘೋರ ಅವಮಾನ ಇನ್ನೊಂದಿಲ್ಲ. ಅಪ್ಪ ಮಾತಾಡಿಸ್ಲಿಲ್ಲ, ಅಮ್ಮ ಮಾತಾಡಿಸ್ಲಿಲ್ಲ, ಅಕ್ಕ ತಂಗಿಯರಿಲ್ಲ, ಭಾವಂದ್ರಿಲ್ಲ, ಬಂಧು ಬಳಗ ಇಲ್ಲ, ಯಾರೂ ಮಾತಾಡದೇ ಇದ್ದಾಗ ಸರಿ ಬಂದ ಕೆಲಸ ಯಜ್ಞ ನೋಡಬೇಕು ಅಂತ, ಹೋಮ ನೋಡ್ಕೊಂಡು ಹೊರಟೋಗೋಣ ಅಂತ ಯಜ್ಞಶಾಲೆಗೆ ದೇವಿ ಬಂದ್ರೆ ಮಹಾಪಚಾರ ಆಗಿದೆ. ರುದ್ರದೇವರಿಗೆ ಆಹುತಿಯನ್ನೇ ಕೊಡಲಿಲ್ಲ. ನನಗೆ ಅವಮಾನ ಆಗಿದ್ದು ಪರವಾಗಿಲ್ಲ, ವೇದ ಪ್ರತಿಪಾದ್ಯವಾದ ಮಹತ್ ದೇವತೆಗೆ ಅವಮಾನ ಆಯ್ತಲ್ಲ ಅಂತ ಆ ದೇವಿಗೆ ತಡ್ಕೊಳ್ಳಿಕ್ಕಾಗಲೇ ಇಲ್ಲ. ತಡ್ಕೊಳ್ಳಿಕ್ಕಾಗದೆ ಅವರಪ್ಪನಿಗೆ ಬೈತಾಳೆ. ರುದ್ರದೇವರು ನನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡುವಾಗ ಒಂದು ಮಾತಂತಾರೆ, ಸತಿ ಬಂಗಾರ ದಾಕ್ಷಾಯಣಿ ಅಂತಾರೆ. ಸತಿ ಅನ್ನುವಾಗ ಸಂತೋಷ, ಮುದ್ದು ಬಂಗಾರ ಅನ್ನುವಾಗ ಪ್ರೀತಿ, ದಾಕ್ಷಾಯಣಿ ಅಂತವ್ರ ಬಾಯಲ್ಲಿ ಬಂದಾಗ ನನ್ನನ್ನು ಕೆಳಗಿಟ್ಟು ಒಬ್ಬರೇ ಎತ್ತೋಗ್ಬಿಡ್ತಾರೆ. ಅದನ್ನು ನೋಡ್ಕೊಂಡು ನಾನು ಬದುಕಿರ್ಬೇಕಾ? ದಾಕ್ಷಾಯಣಿ ಅಂತ ಅವ್ರ ಬಾಯಲ್ಲಿ ಬಂದಾಗ ಏನ್ ನೆನಪಾಗುತ್ತೆ? ಗಲಾಟೆ ನೆನಪಾಗುತ್ತೆ, ದಕ್ಷನ ಮಗಳು ಅನ್ನೋದು ನೆನಪಾಗುತ್ತೆ. ಆದ್ದರಿಂದ ನೀನು ನಿನ್ನ ಮಗಳು ಅನ್ನಿಸಿಕೊಳ್ಳುವ ಶರೀರ ನನಗಿದು ಬೇಡ. ಅದ್ರ ಮೇಲೆ ಹೇಳ್ತೀನಪ್ಪ, ನೀನು ಯಾರನ್ನು ದ್ವೇಷ ಮಾಡ್ತಾ ಇದ್ದೀಯ ಗೊತ್ತಾ? ಯಾರ 2 ಅಕ್ಷರದ ಹೆಸರುಗಳು ಬಾಯಲ್ಲಿ ಬರ್ತಾ ಇದ್ದ ಹಾಗೆ ನಮ್ಮನ್ನ ಅನಂತ ಪುಣ್ಯ ರಾಶಿ ಕರ್ಕೊಂಡು ಹೋಗುತ್ತೋ, ಶಿವ, ಹರ, ಭವ, ಮೃಡ, ಅವರ 3 ಅಕ್ಷರ 4 ಅಕ್ಷರ 5 ಅಕ್ಷರ ನಾಮಗಳು ಬೇಕಾದಷ್ಟಿದೆ. ಮೃತ್ಯುಂಜಯ, ಸದಾಶಿವ, ಮಹೇಶ್ವರ ಅಂತೆಲ್ಲ ಇದೆ. ಭಾಗವತ ಆದೇಶ ಮಾಡುತ್ತೆ, ಯತ್ ದ್ವ್ಯಕ್ಷರಂ ನಾಮ. ನಮ್ಗೆ ಅಷ್ಟುದ್ದ ಬೇಡ. ಯಾರ 2 ಅಕ್ಷರದ ನಾಮಗಳು ಬಾಯಲ್ಲಿ ಬಂದ್ರೆ ಪಾಪ ಪರಿಹಾರ ಆಗತ್ತೋ ಅಂತಹ ಶಿವನನ್ನ ನೀನು ದ್ವೇಷ ಮಾಡ್ತಾ ಇದ್ಯಾ. ಆದ್ದರಿಂದ ನನಗೆ ಈ ದೇಹ ಬೇಡ ಅಂತ ಮಹಾತಾಯಿ ಆಲೋಚನೆಯನ್ನು ಮಾಡಿಕೊಂಡು ತನ್ನ ದೇಹದಿಂದಲೇ ಹೊರಗೆ ಬಂದಂತ ಅಗ್ನಿಯಿಂದ ಲಯ ಚಿಂತನೆಯನ್ನು ಮಾಡಿ ದೇಹತ್ಯಾಗವನ್ನು ಮಾಡಿಬಿಟ್ಲು. ದೇಹತ್ಯಾಗವನ್ನು ಮಾಡ್ತಾ ಇದ್ದ ಹಾಗೆ ನಂದಿ ಭೃಂಗಿಗಳಿಗೆಲ್ಲ ವಿಷಯ ಗೊತ್ತಾಗಿ ಘೋರ ಕದನ ಮಾಡಬೇಕು ಅಂತ ಓಡಿ ಬರ್ತಾರೆ. ಭೃಗುಮುನಿಗಳು ಪ್ಲಾನ್ ಮಾಡಿದ್ರು. ಅಗ್ನಿಯ ದಕ್ಷಿಣ ಕುಂಡದ ಭಾಗದಲ್ಲಿ ಆಹುತಿಯನ್ನು ಕೊಟ್ಟರು. ಋಭುದೇವತೆಗಳ ಮೇಲೆದ್ದು ಬಂದು ಶಿವನ ಭೂತಗಣಗಳನ್ನ ಹೆದರಿಸಿ ಓಡಿಸಿಬಿಟ್ರು. ಇಷ್ಟರ ಮಧ್ಯೆ ನಾರದ ಮಹಾಮುನಿಗಳು ಏನ್ ಮಾಡಿದ್ದಾರೆ? ಶಿವನಿಗೆ ಆ ವಿಷಯವನ್ನ ತಿಳಿಸಿದ್ದಾರೆ. ರುದ್ರದೇವರು ಕೋಪದಿಂದ ಮೇಲೆ ಎದ್ರು ಅನ್ನುವಲ್ಲಿಗೆ ನಾವು ಊಟಕ್ಕೆ ಹೇಳೋಣ ಅಂತ ಈ ಭಾಗ ಪ್ರವಚನವನ್ನು ಸಮಾಪ್ತಿ ಮಾಡ್ತಾ ದಕ್ಷಯಜ್ಞ ಪ್ರಸಂಗದ ಭಾಗ ಮಧ್ಯಾಹ್ನ ಶ್ರೀಕೃಷ್ಣ. ಅದೇನು 3 ಗಂಟೆಗೆ ಇದು? ಇವಾಗ ಅಲ್ಲಲ್ಲ, ಇದು 3 ಗಂಟೆಗೆ ಕರೆಕ್ಟಾಗಿ ಕೇಳ್ತಾ ಇದ್ದಂತ ಮತ್ತೆ ನೀವು ಮ್ಯೂಟ್ ಮಾಡಿಬಿಟ್ಟು ಕೈ ಹಿಂಗೆ ಮಾಡಿದಿರಲ್ಲ, ಮ್ಯೂಟ್ ಆಗಿದೆ. ಅದು ಬರ್ತಾ ಇಲ್ಲ. ತುಂಬ ಕೊಡಿದ್ರೆ ತಂಜಾವೂರು ಹೋಗಿ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ ಅಲ್ಲಿ. ಅವ್ರು ಹೊರಟ್ಬಿಟ್ರಾ? ಇವತ್ತು ಇಲ್ಲಿ ಬರ್ತಾರಾ ಯಾರು ಸ್ವಾಮಿಗಳು? ಅಲ್ಲೇ ಬಂದಿರಬೇಕು, ನೆನೆ ಬಂದಿರಬೇಕು. ಶ್ರೀರಂಗಕ್ಕ ಅದು